ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರ ಮೇರು ಕೃತಿ ಎನಿಸಿದಂತಹ ಹರಿಕಥಾಮೃತ ಸಾರದ 6ನೆಯ ಸಂಧಿ ಪಂಚಮಹಾಯಜ್ಞ ಸಂಧಿ ಅಥವಾ ಪಂಚಾಗ್ನಿಹೋತ್ರ ಸಂಧಿ ಅಂತ ಕರೀತಾರೆ. 5ನೆಯ ಸಂಧಿಯಲ್ಲಿ ಭಗವಂತನ ವಿಶೇಷವಾದಂತಹ ವಿಭೂತಿ ರೂಪಗಳ ಪರಿಚಯವನ್ನು ಮಾಡಿಸಿ, ಆ ಭಗವಂತ ಜೀವರ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ, ಆ ಜೀವರ ಸೃಷ್ಟಿಯ ಚಿಂತನೆಯನ್ನು ದೇವತೆಗಳು ಹೇಗೆ ಮಾಡ್ತಾರೆ ಅನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಮೊದಲಿಗೆ ನುಡಿಯನ್ನು ಕೇಳೋಣ, ಅರ್ಥವನ್ನು ತಿಳಿಯೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜನನಿಪಿತ ಭೂವಾರಿದಾಂಬರವೆನಿಪ ಪಂಚಾಗ್ನಿಯಲಿ ನಾರಾಯಣನ 30 ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಮಿದೆಗಳನ್ನು ನಿರಂತರದಿ ಹೋಮಿಸುತ್ತ ಪಾವನಕ್ಕೆ ಪಾವನ ಎನಿಪ ಪರಮನ ಬೇಡು ಪರಮ ಸುಖ. ಜೀವ ತಾನು ತನ್ನ ಕರ್ಮಾನುಸಾರ ಸ್ವರ್ಗವನ್ನೋ ನರಕವನ್ನೋ ಹೊಂದಿ ಅಲ್ಲಿರುವಂತಹ ಸುಖ ದುಃಖಗಳನ್ನು ಅನುಭವಿಸಿದ ಮೇಲೆ ಹೇಗೆ ಭೂಮಿಗೆ ಬರ್ತಾನೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಿದೆ. ಅದನ್ನು ತಿಳಿಸಬೇಕಾದಾಗ ಸ್ವಲ್ಪ ಇಲ್ಲಿ ಕ್ರಮವನ್ನು ಬದಲಿಸಿ ತಿಳಿಸಿಕೊಡ್ತಾರೆ. ನಮ್ಮ ಕಣ್ಣಿಗೆ ಕಾಣೋದು ಮೊಟ್ಟ ಮೊದಲಿಗೆ ತಾಯಿಯಿಂದ ಬಂದದ್ದು ಅಷ್ಟೇ. ಆ ತಾಯಿಗಿಂತ ಮೊದಲಿಗೆ ಎಲ್ಲಿ ಇರ್ತಾನೆ ಜೀವ? ಮೊದಲಿಗೆ ಜನನಿ, ಆಮೇಲೆ ಪಿತಾ ತಂದೆ, ಆಮೇಲೆ ಭೂಮಿ, ವಾರಿ ನೀರನ್ನು ಕೊಡುವಂತಹ ಮೋಡ, ಅದಕ್ಕಿಂತ ಮೊದಲಿಗೆ ಅಂಬರ ಆಕಾಶ. ಅಂದರೆ ಸ್ವರ್ಗ ಅಥವಾ ನರಕಗಳಲ್ಲಿ ಸುಖ ದುಃಖಗಳನ್ನು ಅನುಭವಿಸಿ ಅಲ್ಲಿಂದ ಆಕಾಶಕ್ಕೆ ಬರ್ತಾನೆ, ಆ ಆಕಾಶದಿಂದ ಮೋಡಕ್ಕೆ ಬರ್ತಾನೆ, ಆ ಮೋಡದೊಳಗೆ ಸೇರಿಕೊಂಡು ಮಳೆಯ ರೂಪದಲ್ಲಿ ಭೂಮಿಗೆ ಬರ್ತಾನೆ, ಆ ಭೂಮಿ ಒಳಗಿರುವಂತಹ ಆಹಾರದ ರೂಪದಲ್ಲಿ ಸೇರಿಕೊಂಡು ತಂದೆಯ ದೇಹದಲ್ಲಿ, ನಂತರ ತಾಯಿಯ ದೇಹದಲ್ಲಿ ಬಂದು ಹೊರಗೆ ಬರ್ತಾನೆ. ಹೀಗೆ 5 ಸ್ಥಾನದಲ್ಲಿ ಏನು ಬರ್ತಾನಲ್ಲ, ಆ ಸ್ಥಾನದಲ್ಲಿ ಬರಬೇಕಾದಾಗ ದೇವತೆಗಳು ಒಂದೊಂದು ಅಗ್ನಿಯಲ್ಲಿ ಆಹುತಿಯನ್ನು ಹಾಕಿದಂತೆ ತಿಳಿಸಿಕೊಡ್ತಾರೆ. ಅಂತಹ ಭಗವಂತನ 30 ಮೂರ್ತಿಗಳು, 30 ರೂಪಗಳ ಚಿಂತನೆಯನ್ನು ಮಾಡಿ. ಪ್ರಸಿದ್ಧವಾದ 5 ರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಇವುಗಳನ್ನೇ ಜೋಡಿಯಾಗಿ ಮಾಡಿಕೊಂಡಾಗ ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ, ಹೀಗೆ ಪ್ರತಿಯೊಂದು ರೂಪಗಳು ಪ್ರತಿಯೊಂದು ರೂಪಗಳ ಜೊತೆ ಜೋಡಿಯಾದಾಗ 5 × 5 25, ಆ ಜೋಡಿಯಾದ 25, ಹಾಗೇನೆ ಸಿಂಗಲ್ ಆದ 5, ಒಟ್ಟಾರೆ 30 ರೂಪಗಳ ವ್ಯಾಪ್ತಿಗಳನ್ನು, ಅವುಗಳ ವ್ಯಾಪಾರಗಳನ್ನು ಛಾಂದೋಗ್ಯ ಮೊದಲಾದ ಉಪನಿಷತ್ತಿನಲ್ಲಿ ತಿಳಿಸಿದಂತೆ ನಾನು ಚಿಂತನೆಯನ್ನು ಮಾಡಬೇಕು. ಅಲ್ಲಿ ಚಿಂತನೆಯನ್ನು ಮಾಡಬೇಕಾದಾಗ ಇದನ್ನೊಂದು ದೊಡ್ಡದಾದ ಯಜ್ಞ ಅಂತ ತಿಳಿಸಿಕೊಡ್ತಾರೆ. ಆ ದಿವಸಗಳೆಂಬಂತಹ ಸಮಿತ್ತುಗಳನ್ನು, ಕಟ್ಟೆಗಳನ್ನು ಹಾಕಿ, ಅರ್ಥಾತ್ ಇಷ್ಟಿಷ್ಟು ದಿನಗಳಾದಂತೆ ಆ ಜೀವ ಬೆಳಿತಾನೆ, ಹೊರಗೆ ಬರ್ತಾನೆ. ಅಂತಹ ಜೀವ ತಾಯಿಯ ಗರ್ಭದಿಂದ ಬರಬೇಕಾದಾಗ ಆ ದಿನಗಳ ಗಣನೆಯನ್ನು ಮಾಡ್ತೇವಲ್ಲ, ಅದೇ ಸಮಿತ್ತು, ಅದೇ ದೊಡ್ಡದಾದ ಹೋಮ. ಆ ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದಾಗ ಅಲ್ಲಿ ರಕ್ತವೋ ಮಾಂಸವೋ ಏನೋ 108 ಹೇಸಿಗೆ ಇರುತ್ತೆ. ಅದನ್ನು ನೋಡಿದಾಗ, ಮುಟ್ಟಿದಾಗ ನಮಗೆ ಅಶುಚಿಯಾಗ್ತದೆ. ಜನ ಆ ದೇಹದಿಂದ ಆ ಜೀವ ಹೊರಗೆ ಬಂದಾಗ, ಆ ಹೊರಗೆ ಬಂದ ಮೇಲೆ ನಮಗೆ ಅಲ್ಲಿ ಅಶೌಚ ಬರ್ತದೆ. ಆದರೆ ಆ ಜೀವನ ಜೊತೆಗೇ ಇದ್ದಾಗ, ಗರ್ಭದಲ್ಲಿ ಇದ್ದಾಗ, ಹೊರಗೆ ಬಂದಾಗ ಎಲ್ಲ ಕಡೆ ದೇವರು ಅವರ ಜೊತೆಯಲ್ಲೇನೇ ಇರ್ತಾನೆ. ಪ್ರತಿ ಕ್ಷಣದಲ್ಲೂ ಕೂಡ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ಇದ್ದುಕೊಂಡು ರಕ್ಷಣೆಯನ್ನು ಮಾಡುವನು ಅವನೇ. ಅಷ್ಟೆಲ್ಲ ಇದ್ದರೂ ಆ ಭಗವಂತ ಮಾತ್ರ ಪರಮ ಪಾವನ, ಶುದ್ಧನಾದ ವ್ಯಕ್ತಿ. ಅವನ ಸ್ಮರಣೆ ಮಾಡಿದರೆ ನಮಗೆ ಶುದ್ಧತೆ ಬರ್ತದೆ ಅಂತಾದಾಗ ಅವನಲ್ಲಿ ಶುದ್ಧತೆ ಹೇಗಿದೆ ಅನ್ನೋ ಚಿಂತನೆಯನ್ನು ಮಾಡೋಣ. ಅಂತಹ ಶುದ್ಧನಾದಂತಹ ಭಗವಂತನಲ್ಲಿ ಬೇಡೋದು ಒಂದೇ, ಪರಮ ಸುಖ. ಈ ಲೌಕಿಕವಾದ ಸುಖ ಇದು ಮುಖ್ಯ ಅಲ್ಲ, ಇದು ಶ್ರೇಷ್ಠ ಅಲ್ಲ. ಪರಮವಾದ ಶ್ರೇಷ್ಠವಾದ ಸುಖ ಅದು ಮೋಕ್ಷದ ಸುಖ. ಹೀಗಾಗಿ ದೇವರ ಹತ್ತಿರ ಏನಾದರೂ ಕೇಳೋದಾದರೆ ಮೋಕ್ಷವನ್ನು ಕೊಡು,
ಮೋಕ್ಷದ ಸುಖವನ್ನು ಕೊಡು, ಸುಮ್ಮನೆ ಬೇಡ, ಆ ಮೋಕ್ಷಕ್ಕಾಗಿ ಬೇಕಾಗುವ ಸಾಧನೆಯನ್ನು ನಮ್ಮಿಂದ ಮಾಡಿಸಿ ಆಮೇಲೆ ನೀನು ಅನುಗ್ರಹ ಮಾಡು ಅಂತ ಆ ಭಗವಂತನಲ್ಲಿ ಏನು ಬೇಡಬೇಕು ಅನ್ನೋದನ್ನು ತಿಳಿಸ್ತಾರೆ ದಾಸರು ನಮಗೆ. 6ನೇ ಸಂಧಿಯ 2ನೆಯ ನುಡಿ. ಗಗನ ಪಾವಕ ಸಮಿದೆ ರವಿರಶ್ಮಿಗಳೆ ಧೂಮವು ಅರ್ಚಿಗೆ ನಿಪುದು, ಹಗಲು ನಕ್ಷತ್ರಗಳೇ ಕಿಡಿಗಳು ಚಂದ್ರಮಾಂಗಾರ, ಮೃಗವರೋದರನೊಳಗೆ ಐರೂಪಗಳ ಚಿಂತಿಸಿ ಭಕ್ತಿರಸ ಮಾತುಗಳೇ ಮಂತ್ರವ ಮಾಡಿ ಹೋಮಿಸುವರು ವಿಪಶ್ಚಿತರು. ಹಿಂದೆ ತಿಳಿದ ಹಾಗೆ ಆ ಜೀವ ಒಂದೊಂದು ಸ್ಥಾನಕ್ಕೆ ಬಂದಾಗ ದೇವತೆಗಳು ಅದನ್ನೊಂದು ಯಜ್ಞ ಅಂತ ಚಿಂತನೆಯನ್ನು ಮಾಡ್ತಾರೆ. ಆ ಜೀವನನ್ನು ಆ ಯಜ್ಞಕುಂಡದಲ್ಲಿ ಆಹುತಿ ಹಾಕಿದ್ದೇವೆ ಅನ್ನುವಂತಹ ಚಿಂತನೆ ಮಾಡೋದು ಉಂಟು. ಒಂದು ಯಜ್ಞ ಅಂತಾಗಬೇಕಾದರೆ ಆ ಯಜ್ಞಕ್ಕೆ ಬೇಕಾಗುವಂತಹ ಅನೇಕ ತರಹದ ಪರಿಕಲ್ಪನೆಗಳು ನಮಗೆ ಬೇಕು. ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಯಜ್ಞ ಅಂದ ಕೂಡಲೇ ಅಲ್ಲಿ ಕಟ್ಟಿಗೆ ಇರುತ್ತೆ, ಜ್ವಾಲೆ ಇರ್ತದೆ, ಅನೇಕ ಜನ ಋಷಿಮುನಿಗಳು ಮಂತ್ರವನ್ನು ಹೇಳ್ತಾರೆ, ಆಹುತಿ ಹಾಕ್ತಾರೆ, ಹೀಗೆಲ್ಲ ಉಂಟಲ್ಲ. ಹಾಗಾದರೆ ಜೀವ ಮೊಟ್ಟ ಮೊದಲಿಗೆ ಆಕಾಶಕ್ಕೆ ಬಂದಾಗ ಅಲ್ಲಿ ಅದನ್ನು ಯಜ್ಞ ಅಂತ ಚಿಂತನೆ ಮಾಡೋದು ಹೇಗೆ ಅದನ್ನು ತಿಳಿಸಿಕೊಡ್ತಾರೆ. ಅಲ್ಲಿ ಆಕಾಶವೇ ಅಗ್ನಿಕುಂಡ, ಆ ಅಗ್ನಿಕುಂಡದಲ್ಲಿ ಇರುವಂತಹ ಕಟ್ಟಿಗೆ ಅದೇ ರವಿ ಸೂರ್ಯ, ಆ ಸೂರ್ಯನ ಕಿರಣಗಳೇ ಆ ಅಗ್ನಿಕುಂಡದಿಂದ ಬರುವಂತಹ ಧೂಮ ಹೊಗೆ, ಆ ಸೂರ್ಯನಿಂದಾಗುವಂತಹ ಹಗಲುಗಳು ಅದೇ ಜ್ವಾಲೆ, ಮುಂದೆ ನಕ್ಷತ್ರಗಳು ಏನು ಕಾಣುತ್ತೆ ಅವೇ ಕಿಡಿಗಳು, ಆ ಸೂರ್ಯನ ಬೆಳಕಿನಿಂದ ಪ್ರತಿಫಲಿಸುವಂತಹ ಚಂದ್ರ ಅವನೇ ಅಗ್ನಿ, ಆ ಚಂದ್ರನೊಳಗೆ ಅವನಿಗೆ ಹೆಸರು ಕರೀತಾ ಇರೋದು ಮೃಗವರೋದರ. ಚಂದ್ರಮಂಡಲದಲ್ಲಿ ನಮಗೊಂದು ಸುಂದರವಾದ ಮೃಗದ ಒಂದು ಚಿಹ್ನೆ ಕಾಣುತ್ತೆ. ಅದನ್ನು ಕೆಲವರು ಶಶ ಮೊಲ ಅಂತಾರೆ, ಕೆಲವರು ಜಿಂಕೆ ಅಂತಾರೆ. ಇರಲಿ, ಆ ಜಿಂಕೆಯ ಅಥವಾ ಮೊಲದ ಚಿಹ್ನೆಯನ್ನು ಉದರದಲ್ಲಿ ಹೊಂದಿದವನು ಅವನು ಚಂದ್ರ. ಆ ಚಂದ್ರನೊಳಗೆ ಐರೂಪಗಳ ಚಿಂತನೆಯನ್ನು, ಈ ಪ್ರಸಿದ್ಧವಾದಂಥ 5 ರೂಪಗಳ ಚಿಂತನೆ, ಅದನ್ನೇ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಮುಂತಾದ ರೂಪಗಳು, ಅಥವಾ ನಾರಾಯಣನಿಂದ ಕೂಡಿಕೊಂಡಂತಹ 5 ರೂಪಗಳು, ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಅನಿರುದ್ಧ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಸಂಕರ್ಷಣ, ಹೀಗೆ ಆ ರೂಪಗಳ ಚಿಂತನೆಯನ್ನು ಮಾಡ್ತಾ ಅಲ್ಲಿ ಭಕ್ತಿ ರಸವನ್ನೇ, ಭಕ್ತಿ ಎನ್ನುವಂಥ ರಸವನ್ನೇ ಸೇರಿಸಿಕೊಂಡು, ಅರ್ಥಾತ್ ಭಕ್ತಿಯಿಂದ ನಾವು ಮಾಡುವಂತಹ ಆಡುವಂತಹ ಏನು ಮಾತುಗಳಿವೆ ಅವೇ ಮಂತ್ರಗಳು. ಅಂದರೆ ಅಲ್ಲಿ ಪ್ರತಿ ಕ್ಷಣದಲ್ಲೂ ನಡೆಯುವಂತಹ ಒಂದೊಂದು ಪ್ರಸಂಗವೂ ಕೂಡ ಅದು ಯಜ್ಞದ ರೂಪದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ವಿಷಯಗಳು ಸ್ವಲ್ಪ ಕಠಿಣ ಅನಿಸತ್ತೆ, ಉಪನಿಷತ್ತಿನಲ್ಲಿ ಬಂದ ವಿಷಯ, ದಾಸರು ತಿಳಿಸುವಂತಹ ಅಪರೂಪದ ವಿಷಯ, ಆದರೂ ತಿಳಿಯುವ ಪ್ರಯತ್ನ ಮಾಡೋಣ. ಕಾರಣ ವಿಪಶ್ಚಿತರಾಗಬೇಕಾದರೆ, ವಿಪಶ್ಚಿತರು ಅಂದರೆ ಜ್ಞಾನಿಗಳು ಈ ತರಹದ ಚಿಂತನೆಯನ್ನು ಮಾಡುತ್ತಾರೆ. ನಾವು ಕೂಡ ಜ್ಞಾನಿಗಳಾಗಬೇಕಲ್ಲ. ನಾನು ಎಲ್ಲಿಂದ ಬಂದೆ, ಹೇಗೆ ಬಂದೆ ಅನ್ನುವಂತಹ ಪೂರ್ವಾವಲೋಕನ ನಾನು ಮಾಡಿಕೊಂಡು ದೇವರು ನನಗೋಸ್ಕರವಾಗಿ ಎಷ್ಟೆಲ್ಲ ಚಿಂತನೆಯನ್ನು ದೇವತೆಗಳಿಗೆ ಮಾಡಿಸ್ತಾ ಇದ್ದಾನೆ, ನನ್ನನ್ನು ಆಹುತಿಯ ರೂಪದಲ್ಲಿ ದೇವತೆಗಳು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಎಂತಹ ಪುಣ್ಯ, ಎಂತಹ ಭಾಗ್ಯ. ಅದಕ್ಕಾಗಿ ಸ್ವಲ್ಪ ವಿಷಯ ಕಠಿಣ ಅನಿಸಿದರೂ ಕೂಡ ನನಗೂ ಜ್ಞಾನ ಪಡೆಯಬೇಕು, ಜ್ಞಾನಿಯಾಗಬೇಕು, ಭಗವಂತನ ಅನುಗ್ರಹ ಸಿಗಬೇಕು. ಆ ಎಲ್ಲ ಕಾರಣಕ್ಕಾಗಿ ಇವುಗಳನ್ನು ನಿಧಾನವಾಗಿ ಒಂದೊಂದಾಗಿ ಸಾವಧಾನ ಮನಸ್ಕರಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹೀಗಾಗಿ ಜ್ಞಾನಿಗಳು ಆಕಾಶದಲ್ಲಿ ಜೀವ ಬಂದಾಗ ಮಾಡುವ ಚಿಂತನೆಯನ್ನು ಈ ಒಂದು ನುಡಿಯಲ್ಲಿ ತಿಳಿಸಿಕೊಡ್ತಾರೆ ನಮಗೆ ದಾಸರು. 6ನೇ ಸಂಧಿಯ 3ನೆಯ ನುಡಿ. ಪಾವಕನು ಪರ್ಜನ್ಯ ಸಮಿದೆಯು ಪ್ರಾವಹೀಪತಿ ಧೂಮಗಳೆ ಮೇಘಾವಳಿಗಳರ್ಚಿಕ್ಷಣ ಪ್ರಭೆ ಗರ್ಜನವೇ ಕಿಡಿಯು ಭಾವಿಸುವದಂಗಾರ ಸಿಡಿಲಂದಿ ವಿದಾಗ್ನಿಯೊಳಬ್ದಿಜಾತನ ಕೋವಿದರು ಹೋಮಿಸುವರನು ದಿನ ಪರಮ ಭಕುತಿಯಲಿ.
ಜೀವ ಮೊದಲಿಗೆ ಆಕಾಶಕ್ಕೆ ಬಂದ. ಆ ಆಕಾಶದ ನಂತರದಲ್ಲಿ ತಾನು ಮೇಘಕ್ಕೆ ಮೋಡಕ್ಕೆ ಬರ್ತಾನೆ. ಅಲ್ಲಿ ಮಳೆಯ ರೂಪದೊಳಗೆ ತಾನು ಸೇರಿಕೊಂಡು ಕೆಳಗೆ ಬರೋನಿದ್ದಾನೆ. ಆ ಮಳೆಗೆ ಬಂದಾಗ ಅಲ್ಲಿ ಮಳೆಗೆ ಅಭಿಮಾನಿಯಾದಂತಹ ಪರ್ಜನ್ಯ ನಾಮಕನಾದಂತಹ ದೇವತೆ ಏನಿದ್ದಾನೆ ಅವನನ್ನೇ ಅಗ್ನಿ ಅಂತ ಚಿಂತನೆಯನ್ನು ಮಾಡಬೇಕು. ಆವಾಗ ಅಲ್ಲಿ ಬೀಸುವಂತಹ ಏನು ಗಾಳಿ, ಆ ಗಾಳಿ ಅದು ಪ್ರಾವಹೀಪತಿ, ಪ್ರಾವಹೀಯ ಪತಿಯಾದಂತಹ ಪ್ರವಹ ವಾಯು. ಆ ಪ್ರವಹ ವಾಯುವಿನಿಂದ ಗಾಳಿಯಿಂದ ತಾನೇ ಸಿಗೋದು, ಅದಕ್ಕಾಗಿ ಅದು ಸಮಿತ್ತು. ಅಲ್ಲಿ ಬರುವಂತಹ ಗುಡುಗಗಳು, ಆ ಗುಡುಗಗಳೇ ಅದೇ ಕಿಡಿಗಳು, ಅರ್ಥಾತ್ ಮೇಘಾವಳಿಗಳು. ಮುಂದೆ ಬರುವಂತಹ ಮೇಘಗಳ ಸಾಲುಗಳು ಏನಿದೆ, ಆ ಸಾಲುಗಳೇ ಅಲ್ಲಿರುವಂತಹ ಧೂಮ, ಹೊಗೆ. ನಮಗೆ ಬರುವಂತಹ ಮಿಂಚು, ಆ ಮಿಂಚು ಏನುಂಟೋ ಅದೇ ಅರ್ಚಿ, ಸಣ್ಣದಾದ ಜ್ವಾಲೆಗಳು. ಜೊತೆಗೆ ಸಿಡಿಲು ಬಡಿಯತ್ತೆ, ಆ ಸಿಡಿಲನ್ನೇ ನಾನು ಅಗ್ನಿ, ಕೆಂಡ ಅಂತ ತಿಳಿಯಬೇಕು. ಅಲ್ಲಿ ಚಂದ್ರನ ಚಿಂತನೆ. ಆ ಚಂದ್ರ ಅವನು ಅಬ್ಧಿಜಾತ. ಸಮುದ್ರ ಮಥನ ಕಾಲದಲ್ಲಿ ಅಬ್ಧಿಯಿಂದ, ಸಮುದ್ರದಿಂದ ಬಂದವನು, ಅದಕ್ಕಾಗಿ ಅವನಿಗೆ ಅಬ್ಧಿಜಾತ ಅಂತ ಕರೀತಾರೆ. ಆ ಅಬ್ಧಿಜಾತನೊಳಗೆ ಚಂದ್ರನನ್ನು ಆ ಸಂದರ್ಭದಲ್ಲಿ ಚಿಂತನೆಯನ್ನು ಮಾಡ್ತಾ ಭಕ್ತಿಯಿಂದ ದೇವತೆಗಳು ಅಲ್ಲಿ ಆಹುತಿಯ ರೂಪದಲ್ಲಿ ಸಮರ್ಪಣೆಯನ್ನು ಮಾಡುತ್ತಾರೆ, ಹೋಮವನ್ನು ಮಾಡ್ತಾರೆ. ಇಲ್ಲಿ ಬರುವಂತಹ ಎಲ್ಲ ಶಬ್ದಗಳು ಭಗವಂತನನ್ನು ತಿಳಿಸಿಕೊಡತ್ತೆ. ಹಿಂದಿನ ನುಡಿಯಲ್ಲಿ ಬಂದಂತಹ ಶಬ್ದಗಳು ವಿಶೇಷಾಂಶದಲ್ಲಿ ಕೊಟ್ಟದ್ದನ್ನು ನೆನಪಿಸಿಕೊಳ್ಳಬೇಕು. ರಶ್ಮಿ ಅಂತ ಕರೀತೇವೆ. ಆ ರಶ್ಮಿ ಅಂತ ದೇವರಿಗೆ ಕರೆಯೋದುಂಟು. ಕಾರಣ ಸುಖರೂಪನಾದದ್ದಕ್ಕಾಗಿ, ಸುಖವನ್ನು ನೀಡೋದಕ್ಕಾಗಿ ಭಗವಂತ ರಶ್ಮಿ. ಹಾಗೇನೆ ಚಂದ್ರ ನಮಗೆ ಪರಲೋಕಕ್ಕೆ ಬೇಕಾದಂತಹ ಸುಖವನ್ನು ಕೊಡ್ತಾನೆ, ಅದಕ್ಕಾಗಿ ಭಗವಂತ ಚಂದ್ರ. ದೇವರಿಗೆ ನಕ್ಷತ್ರ ಅಂತ ಕರೀತಾರೆ. ಕ್ಷತ ಅಂದರೆ ಗಾಯ. ಗಾಯದಿಂದ, ಅಪಾಯದಿಂದ ಯಾರು ರಕ್ಷಣೆಯನ್ನು ಮಾಡ್ತಾರೋ ಅವನು ಕ್ಷತ್ರ ಅಥವಾ ಕ್ಷತ್ರಿಯ. ದೇವರಿಗೆ ಯಾವ ತರಹದ ಕ್ಷತ, ಗಾಯ, ಯಾವುದೇ ತರಹದ ಸಮಸ್ಯೆಗಳು ಇಲ್ಲದೇ ಇರೋದಕ್ಕಾಗಿ, ಅಥವಾ ಆ ಕ್ಷತ್ರಿಯನು ಯಾರೂ ಕೂಡ ದೇವನಿಗೆ ಇಲ್ಲ, ನಮಗೆ ರಾಜ ಬೇಕು, ನಮ್ಮ ಗಾಯದ ರಕ್ಷಣೆಗಾಗಿ ವ್ಯಕ್ತಿ ಬೇಕು, ದೇವರಿಗೆ ಯಾರು ಬೇಕು? ಹಾಗಾಗಿ ದೇವರಿಗೆ ಯಾರು ರಕ್ಷಕರು ಇಲ್ಲದೇ ಇರೋದಕ್ಕಾಗಿ ನಕ್ಷತ್ರ ಅಂತ ಕರೀತಾರೆ. ಇದು ಹಿಂದಿನ ನುಡಿಯಲ್ಲಿ ಬಂದಂಥದ್ದು. ಈ ನುಡಿಯ ವಿಶೇಷಾಂಶಗಳಲ್ಲಿ ತಿಳಿಸಬೇಕಾದಾಗಂತಾರೆ ಅಗ್ನಿ ಸ್ವತಃ ಭಗವಂತನೇ ಅಗ್ನಿ. ಯಾಕೆ? ಎಲ್ಲರಿಗಿಂತಲೂ ಅಗ್ರದಲ್ಲಿ ಮುಂದೆ ಇರ್ತಾನೆ ಅನ್ನೋದಕ್ಕಾಗಿ ಅವನು ಅಗ್ನಿ. ನಿತ್ಯದಲ್ಲೂ ಕೂಡ ಅಭಿವೃದ್ಧನಾಗಿದ್ದಾನೆ, ಬೆಳೆದಿದ್ದಾನೆ, ಅದಕ್ಕಾಗಿ ಆ ಭಗವಂತನಿಗೆ ಸಮಿತ್ ಅಂತ ಕರೀತಾರೆ. ಪ್ರತಿಯೊಬ್ಬ ದುಷ್ಟರಿಗೂ ಕೂಡ ಅಂಜಿಸ್ತಾನೆ, ಅವರಿಗೆ ಅಂಜುವ ಹಾಗೆ ತಾನು ಭಯಂಕರವಾದ ಧ್ವನಿ ಮಾಡುತ್ತಾನೆ, ಅದಕ್ಕಾಗಿ ಧೂಮ. ಎಲ್ಲ ಕಡೆ ತನ್ನ ಪ್ರಕಾಶವನ್ನು ಬೀರುತ್ತಾನೆ, ಅದಕ್ಕಾಗಿ ಅವನಿಗೆ ಅರ್ಚಿ ಅಂತ ಕರೀತಾರೆ. ಪ್ರತಿಯೊಂದು ಅಂಗದಲ್ಲೂ, ಪ್ರತಿಯೊಂದು ಅವಯವದಲ್ಲೂ, ದೇಹದ ಪ್ರತಿ ಕಣಗಳಲ್ಲೂ ತುಂಬಿಕೊಂಡು ಇದ್ದಾನೆ, ಅದಕ್ಕಾಗಿ ಅವನಿಗೆ ಅಂಗಾರ ಅಂತ ಕರೀತಾರೆ. ಹೀಗೆ ಇಲ್ಲಿ ಬರುವಂತಹ ಯಾವುದೇ ಶಬ್ದ ಅದು ಲೌಕಿಕವಾದ ಅಗ್ನಿಯನ್ನು, ಯಜ್ಞಕುಂಡವನ್ನು, ಯಜ್ಞದ ಪದ್ಧತಿಯನ್ನು ಸೂಚಿಸುವುದಾದರೂ ಆ ಎಲ್ಲ ಶಬ್ದಗಳು ಭಗವಂತನನ್ನು ತಿಳಿಸಿಕೊಡ್ತಾವೆ ಅನ್ನೋದನ್ನು ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಸಂಸ್ಕೃತದ ವಾಕ್ಯಗಳು ಯಾರಿಗೂ ಈ ಪರೀಕ್ಷೆಗಾಗಿ ಸಿದ್ಧ ಮಾಡೋದು ಬೇಡ, ಆದರೆ ಅದರಲ್ಲಿ ಬರುವಂತಹ ವಿಷಯವನ್ನು, ಅರ್ಥವನ್ನು ಮಾತ್ರ ಎಲ್ಲರೂ ತಿಳಿದು ಅದನ್ನು ಪರೀಕ್ಷೆಗೆ ಸಿದ್ಧತೆಯ ರೂಪದಲ್ಲಿ ಎಲ್ಲರೂ ಮಾಡಿಕೊಳ್ಳಬೇಕು. ಹೀಗೆ ಜೀವನ ಚಿಂತನೆಯನ್ನು ತಿಳಿಸಿಕೊಡುತ್ತಾರೆ ದಾಸರು ಈ ನುಡಿಯಲ್ಲಿ ನಮ್ಮೆಲ್ಲರಿಗೂ ಕೂಡ. 6ನೇ ಸಂಧಿಯ 4ನೆಯ ನುಡಿ. ಧರಣಿಯಂಬುದೇ ಅಗ್ನಿ ಸಂವತ್ಸರವು ಸಮಿದೆ ವಿಹಾಯ ಸವೆಪೊಗೆ ಇರಳುರಿ ದಿಶಾಂಗಾರವಾಂತರ ದಿಗ್ವಲಯ ಕಿಡಿಯು
ವರುಷವೆಂಬಾಹುತಿಗಳಿಂದಲಿ ಹರಿಯ ಮೆಚ್ಚಿಸಿ ಸಕಲರೊಳಗಿಧ್ವರಿಯನಾಗಿರು ಸರ್ವರೂಪಾತ್ಮಕನ ಚಿಂತಿಸುತ್ತ. ಜೀವ ಮೊದಲಿಗೆ ಆಕಾಶಕ್ಕೆ ಬಂದ, ಆಕಾಶದಿಂದ ಮೇಘದೊಳಗೆ ಸೇರಿಕೊಂಡ, ಆ ಮೇಘದಿಂದ ಮಳೆಯ ಮೂಲಕವಾಗಿ ಕೆಳಗೆ ಭೂಮಿಗೆ ಬರ್ತಾ ಇದ್ದಾನೆ. ಆ ಭೂಮಿಗೆ ಬಂದಾಗಲೂ ಕೂಡ ಅಲ್ಲಿ ಯಜ್ಞದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಜ್ಞಾನಿಗಳು, ದೇವತೆಗಳು. ಅಲ್ಲಿ ಇರುವಂತಹ ಯಜ್ಞದ ಪರಿಕಲ್ಪನೆ ಹೇಗುಂಟು ಅದನ್ನು ತಿಳಿಸಿಕೊಡ್ತಾರೆ. ಧರಣಿ ಎಂಬುದೇ ಅಗ್ನಿ. ಆ ಭೂಮಿಯನ್ನೇ ಒಂದು ಅಗ್ನಿ ಅಂತ ಚಿಂತನೆಯನ್ನು ಮಾಡಬೇಕು. ಅಲ್ಲಿರುವಂತಹ ಸಂವತ್ಸರ ಅಂದರೆ ಯಾವುದೇ ಧಾನ್ಯವನ್ನು ಹಾಕಿದಾಗ ಆ ಧಾನ್ಯ ನಮಗೆ ಕಾಳಾಗಿ ಬರೋದಕ್ಕೆ ಕೆಲವು ಸಮಯಗಳವರೆಗೆ 1 ವರ್ಷವೋ 6 ತಿಂಗಳವೋ ನಾವು ಕಾಯಬೇಕಲ್ಲ. ಆ ತರಹದ ಒಂದು ಸಮಯ ಏನುಂಟು, 1 ವರ್ಷದವರೆಗೆ ಕಾಯೋದು ಅದೇ ಸಮಿತ್ತು. ಅದಕ್ಕೋಸ್ಕರವಾಗಿ ಆಕಾಶ ಅವಕಾಶ ಬೇಕು, ಅದೇ ಅಲ್ಲಿ ಹೊಗೆ. ಅಲ್ಲಿ ಬೆಳೆಯಬೇಕಾದರೆ ಚಂದ್ರ ತಾನು ರಾತ್ರಿಯ ಸಂದರ್ಭದಲ್ಲಿ ತನ್ನ ಕಿರಣಗಳಿಂದ ಆ ವನಸ್ಪತಿಗಳನ್ನು ಬೆಳೆಸ್ತಾನೆ. ಹೀಗಾಗಿ ಅಲ್ಲಿ ರಾತ್ರಿಯೂ ಅವಶ್ಯಕ, ಅದಕ್ಕಾಗಿ ಅದು ಉರಿ. ಸುತ್ತಲೂ ಕೂಡ ತನಗೆ ಬೆಳೆಯೋದಕ್ಕೆ ಅವಕಾಶ ಬೇಕು, ದಿಕ್ಕುಗಳು ಬೇಕು. ಆ ದಿಕ್ಕುಗಳೇ ಅಂಗಾರ. ಹಾಗೆಯೇ ಪ್ರಧಾನ ದಿಕ್ಕುಗಳಾದರೆ ಅವಾಂತರ ದಿಕ್ಕುಗಳು ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ ಇತ್ಯಾದಿಗಳು. ಅವುಗಳು ಪುಟ್ಟ ಪುಟ್ಟ ಕಿಡಿಗಳು. ಆ 1 ವರ್ಷಗಳವರೆಗೆ ಏನು ಕಾಯ್ತೇವೆ ಹಾಕ್ತೇವೆ ಅಲ್ಲಿ ಆಹುತಿ ಅಂತ ಚಿಂತನೆಯನ್ನು ಮಾಡಬೇಕು. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅಗ್ನಿಯ ಆ ಯಜ್ಞದ ಚಿಂತನೆಯನ್ನು ಮಾಡಿಸಿ ತೋರಿಸ್ತಾರೆ. ಆ ಎಲ್ಲದರೊಳಗೂ ಕೂಡ ಭಗವಂತ ತಾನು ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಅಂತ ಆ ಭಗವಂತನ ಚಿಂತನೆ, ಯಜ್ಞದ ಚಿಂತನೆ, ಇದನ್ನು ನಾನು ಮಾಡ್ತಾ ಇದ್ದರೆ ಸರ್ವರೊಳಗೆ ಅಧ್ವರ್ಯನಾಗಿರು. ಭಗವಂತನನ್ನು ನಾವು ಹೇಗೆ ಕಾಣ್ತೇವೆ, ಹೇಗೆ ಚಿಂತನೆ ಉಪಾಸನೆ ಮಾಡ್ತೇವೆ, ದೇವರು ನಮಗೆ ಹಾಗೆ ಕೊಡ್ತಾನೆ ತಾನೆ. ಆ ಭಗವಂತ ಸರ್ವೋತ್ತಮನಾಗಿದ್ದಾನೆ, ಸರ್ವ ಪ್ರೇರಕನಾಗಿದ್ದಾನೆ, ಜಗನ್ನಿಯಾಮಕನಾಗಿದ್ದಾನೆ, ಎಲ್ಲರಿಗೂ ಅಧ್ವರ್ಯೂ ಆಗಿದ್ದಾನೆ, ನಾಯಕನಾಗಿದ್ದಾನೆ ಅಂತ ತಿಳಿದರೆ ನಮ್ಮ ಯೋಗ್ಯತಾನುಸಾರ ನಮಗಿರುವ ಈ ಪುಟ್ಟದಾದ ಪ್ರಪಂಚದಲ್ಲಿ ನಮಗಿರುವಂತಹ ಒಂದು ಹೆಂಡತಿ ಮಕ್ಕಳು, ಈ ಒಂದು 4 ಜನರಿಗಾದರೂ ನಾಯಕನಾಗಿ, ನಿಯಾಮಕನಾಗಿ, ಪ್ರೇರಕನಾಗಿ ಇರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅದನ್ನು ಮಾಡಿ. ಇಲ್ಲಿಯೂ ಕೂಡ ಅಷ್ಟೆ. ಇಲ್ಲಿ ಬರುವಂತಹ ವಿಶೇಷವಾದ ಶಬ್ದಗಳು ಯಜ್ಞದ ಪ್ರಸಂಗವನ್ನು ತಿಳಿಸಿದರೂ ಮುಖ್ಯವಾಗಿ ಭಗವಂತನನ್ನೇ ಸೂಚನೆ ಮಾಡೋದು. ಸಂವತ್ಸರ ಎಲ್ಲ ಕಡೆಗೂ ವಾಸವಾಗಿರೋಣದರಿಂದ ದೇವರಿಗೆ ಸಂವತ್ಸರ ಅಂತಾರೆ. ಪ್ರಕಾಶಮಯನಾದದ್ದರಿಂದ ಆಕಾಶ ಅಂತಾರೆ. ಎಲ್ಲ ಕಡೆಯೂ ಸಂಚಾರ ಮಾಡಿ ರತಿಯನ್ನು ಸುಖವನ್ನು ನೀಡ್ತಾನೆ, ಅದಕ್ಕಾಗಿ ಅವನು ರಾತ್ರಿ. ಹಾಗೇನೆ ಯಾರ್ಯಾರ ಸೇವೆ, ಯಾರ್ಯಾರ ಪುಣ್ಯಕರ್ಮಗಳು ಹೇಗಿದೆ ಆ ರೀತಿಯಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ದಶ ಅದಕ್ಕಾಗಿ ಕೊಡ್ತಾನೆ, ಸುಖವನ್ನು. ಹೀಗೆ ನಮಗೆ ಇಲ್ಲಿ ಬಳಸುವಂತಹ ಯಾವುದೇ ಶಬ್ದಗಳಿರ್ಬೋದು, ಪ್ರತಿಯೊಂದು ಶಬ್ದಗಳು ಭಗವಂತನನ್ನು ತಿಳಿಸಿಕೊಡುತ್ತದೆ. ಆ ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ, ಸರ್ವಶಬ್ದ ನಿಯಾಮಕನಾಗಿದ್ದಾನೆ, ಸರ್ವಶಬ್ದದಲ್ಲೂ ತಾನು ಸನ್ನಿಹಿತನಾಗಿದ್ದಾನೆ ಅನ್ನೋದನ್ನು ತಿಳಿಯಬೇಕಾಗಿದೆ. ಎಲ್ಲ ಶಬ್ದಗಳಲ್ಲಿ ಹೇಗೆ ದೇವರ ಉಪಾಸನೆ ನಮಗೆ ಗೊತ್ತಾಗೋದಿಲ್ಲ, ಯೋಗ್ಯತೆಯೂ ಇಲ್ಲ. ಅದಕ್ಕಾಗಿ ಅಲ್ಲಲ್ಲಿ ಬರುವಂತಹ ಕೆಲವು ಶಬ್ದಗಳನ್ನು ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಆ ಶ್ರೀಮದಾಚಾರ್ಯರು ಅನೇಕ ತಮ್ಮ ಉಪನಿಷತ್ ಭಾಷ್ಯಗಳಲ್ಲಿ ತಿಳಿಸಿಕೊಟ್ಟಂತಹ ಕೆಲವು ಶಬ್ದಗಳ ಸಮನ್ವಯದ ರೀತಿಯನ್ನು ಈ ಒಂದು ವಿಶೇಷಾಂಶಗಳಲ್ಲಿ ತಿಳಿಸಿದೆ. ಹಿಂದೆ ಹೇಳಿದ ಹಾಗೆ ಯಾವುದೇ ಸಂಸ್ಕೃತ ಶ್ಲೋಕಗಳನ್ನು, ಪ್ರಮಾಣಗಳನ್ನು ನೀವು ಸಿದ್ಧಪಡಿಸೋದು ಬೇಡ. ಆದರೆ ಅವುಗಳಲ್ಲಿ ಬರುವಂತಹ ಕನ್ನಡೀಕರಣದ ಶಬ್ದಗಳನ್ನು ಮಾತ್ರ ತಿಳಿದು ಅಲ್ಲಿ ಮಾತ್ರ ನೆನಪಿಟ್ಟುಕೊಳ್ಳುವ ಪ್ರಯತ್ನವನ್ನು ಅವಶ್ಯವಾಗಿ ಎಲ್ಲರೂ ಮಾಡಬೇಕು. ದಾಸರು ಅದನ್ನು ಅನುಗ್ರಹ ಮಾಡಲಿ. 6ನೇ ಸಂಧಿಯ 5ನೆಯ ನುಡಿ. ಪುರುಷಶಿಕೆವಾಕ್ ಸಮಿದೆದು ಉಮವು ಪರಣ ಅರ್ಚೆಯು ಜಿಹ್ವೆ ಶ್ರೋತ್ರಗಳೆರಡು ಕಿಡಿಗಳು ಲೋಚನಗಳಂಗಾರ ಎನಿಸುವವು.
ನಿರುತ ಭುಂಜಿಸುವನ್ನಯ್ಯದು ಕುಲವರ ನಿಗವದಾನಗಳು ಎಂದಿ ಪರಿಸಮರ್ಪಣೆ ಗೈಯೆ ಕೈಕೊಂಡನು ದಿನದಿ ಪೊರೆವ. ಈ ನುಡಿಯ ಮೊದಲ ಸಾಲಿನಲ್ಲಿ ಪುರುಷ ಶಿಖಿ ವಾಕ್ ಸಮಿದೆ ಧೂಮವು ಕರಣ ಅರ್ಚಿಯು ಅಂತೂ ಕೆಲವಲ್ಲಿ ಉಂಟು, ಪರಣ ಅರ್ಚಿ ಅಂತನ್ನೋದು ಕೂಡ ಉಂಟು. ಆ ಪರಣ ಅರ್ಥಾತ್ ಪ್ರಾಣ ಅನ್ನುವ ಶಬ್ದ ಇದು ಉಪನಿಷತ್ತಿನಲ್ಲಿ ಬಂದ ಶಬ್ದ. ಅದಕ್ಕಾಗಿ ಆ ಒಂದು ಪ್ರಾಣ ಅಥವಾ ಪರಣ ಅನ್ನುವಂತಹ ಶಬ್ದವನ್ನು ಇಟ್ಟುಕೊಳ್ಳೋದು ಹೆಚ್ಚು ಸೂಕ್ತ, ಉತ್ತಮ ಅಂತ ಅನ್ನಿಸ್ತದೆ. ಜೀವ ಮೊದಲಿಗೆ ತಾನು ಗಗನದೊಳಗೆ ಆಕಾಶದೊಳಗೆ ಬಂದ, ಅಲ್ಲಿಂದ ಮೇಘಕ್ಕೆ ಮೋಡಕ್ಕೆ ಬಂದ, ಆ ಮೇಘದಿಂದ ಮಳೆಯ ಮೂಲಕವಾಗಿ ಭೂಮಿಗೆ ಬರ್ತಾನೆ. ಆ ಭೂಮಿ ಒಳಗಿರುವಂತಹ ಸಸ್ಯಗಳ, ವನಸ್ಪತಿಗಳ, ವೃಕ್ಷಗಳ, ಧಾನ್ಯಗಳ ಮೂಲಕವಾಗಿ ತಾನು ಧಾನ್ಯದಲ್ಲಿ ಸೇರಿಕೊಂಡ. ಆ ಧಾನ್ಯದ ಮೂಲಕವಾಗಿ ನಾಲ್ಕನೆಯ ಅಗ್ನಿ ಅನಿಸಿದಂತಹ ಪುರುಷನಲ್ಲಿ ಬಂದು ಸೇರ್ತಾ ಇದ್ದಾರೆ. ಆ ನಾಲ್ಕನೆಯ ಅಗ್ನಿಯಾದಂತಹ ಪುರುಷ ಅರ್ಥಾತ್ ತಂದೆ. ಆ ತಂದೆಯಲ್ಲಿ ಜೀವ ಬಂದಾಗ ಜ್ಞಾನಿಗಳು, ದೇವತೆಗಳು ಚಿಂತನೆ ಮಾಡುವ ರೀತಿ ಆ ಪುರುಷನೇ ಅಲ್ಲಿ ಅಗ್ನಿ. ವಾಕ್ ಸಮಿದೆ, ಅಲ್ಲಿರುವಂತಹ ಏನು ಮಾತುಗಳು ಉಂಟೋ ಅದೇ ಸಮಿತ್ತು. ಧೂಮವು ಪರಣ ಅಥವಾ ಕರಣ. ಇಂದ್ರಿಯಗಳು, ಆ ಇಂದ್ರಿಯಗಳೇ ಅಲ್ಲಿ ಧೂಮ, ಹೊಗೆ. ಅರ್ಚಿಯು ಜಿಹ್ವೆ, ಅಲ್ಲಿರುವಂತಹ ನಾಲಿಗೆ ಏನುಂಟೋ ಅದೇ ಸಣ್ಣ ಸಣ್ಣ ಅರ್ಚಿಗಳು, ಕಿಡಿಗಳು. ಅಲ್ಲಿ ಬರುವಂತಹ ಪುಟ್ಟದಾಗಿರ್ತಕ್ಕಂತಹ ಕಿಡಿಗಳು ಅವೇ ಶ್ರೋತ್ರಗಳು. ಕಣ್ಣುಗಳನ್ನೇ ಅಂಗಾರ ಅಂತ ಚಿಂತನೆಯನ್ನು ಮಾಡಿ, ಸಾಮಾನ್ಯವಾಗಿ ನಾವು ಅಂಗಾರ ಅಂತ ಬಳಸೋದು ಆ ಅಗ್ನಿ ಶಾಂತವಾದ ಮೇಲೆ ಇರುವಂತಹ ಇದ್ದಲಿಗೆ ಅಂಗಾರ ಅಂತ ವ್ಯವಹಾರದಲ್ಲಿ ಕಾಣುತ್ತೇವೆ. ಆದರೆ ಶಾಸ್ತ್ರೀಯವಾದಂತಹ ಹರಿತಾಂಸಾರದೊಳಗೆ ಬಳಸುವಂತಹ ಇಲ್ಲಿಯ ಅಂಗಾರ ಅಂದರೆ ಆ ಅಗ್ನಿಯನ್ನು ಇಲ್ಲಿ ಬಳಸ್ತಕ್ಕಂಥದ್ದು. ಹೀಗೆ ಅಲ್ಲಿರುವಂತಹ ಕೆಂಡ ಅಂತ ನಾವೇನು ಕಾಣುತ್ತೇವೆ, ಅಂತಹ ಶಬ್ದಗಳಲ್ಲಿ ಇದರ ಚಿಂತನೆಯನ್ನು ನಾವು ಮಾಡ್ತೇವೆ. ಹೀಗೆ ಆ ಇಂದ್ರಿಯಗಳ ಭೋಗಗಳನ್ನು ಮಾಡಬೇಕಾದಾಗ ಆ ಎಲ್ಲ ತರಹದ ಭೋಗಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಹೇಗಿದ್ದಾನೆ ಅವನು? ಯದುಕುಲವರ. ಆ ಭಗವಂತ ತಾನು ತಂದೆಯಾಗಿ ಅಂದಿನ 16,108 ಜನರ ಮೂಲಕವಾಗಿ ಪ್ರತಿಯೊಬ್ಬರಲ್ಲೂ ಕೂಡ 10 ಗಂಡು 1 ಹೆಣ್ಣನ್ನು ಸೃಷ್ಟಿ ಮಾಡಿ ತೋರಿಸಿದ. ಕೇವಲ ಅವರಿಗೆ ಮಾತ್ರವಲ್ಲ, ಜಗತ್ತಿನೊಳಗಿರುವಂಥ ಪ್ರತಿಯೊಬ್ಬ ಜೀವರಿಗೂ ಅವನೇ ತಂದೆ. ನಮಗಿರುವ ತಂದೆ ಅನಿಸಿಕೊಂಡಂತಹ ವ್ಯಕ್ತಿಯಲ್ಲೂ ದೇವರೇ ನಿಂತುಕೊಂಡು ಆ ಕಾರ್ಯವನ್ನು ಮಾಡಿಸುವನು. ಅದಕ್ಕಾಗಿ ಆ ಕೃಷ್ಣ ಪರಮಾತ್ಮನಿಗೆ ಇದನ್ನು ಅವದಾನ, ಆಹುತಿ ಅಂತ ಸಮರ್ಪಣೆಯನ್ನು ಮಾಡಬೇಕು. ಈ ತರಹದ ಆಹುತಿಯ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಿದ್ದೇ ಆದರೆ ಭಗವಂತ ಅವಶ್ಯವಾಗಿ ಅದನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಸ್ವೀಕಾರ ಮಾಡಿ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ. ಇಲ್ಲಿಯೂ ಕೂಡ ಬರುವಂತಹ ಶಬ್ದಗಳು ದೇವನನ್ನು ತಿಳಿಸಿಕೊಡ್ತವೆ. ಆ ಭಗವಂತನಿಂದ ಎಲ್ಲ ತರಹದ ಮಾತುಗಳು ಬರ್ತದೆ. ಅದಕ್ಕಾಗಿ ಅವನೇ ಮಾತು, ವಾಕ್ ಅನಿಸ್ಕೊಳ್ತಾನೆ. ನಮ್ಮ ಇಂದ್ರಿಯದೊಳಗೆ ಇದ್ದುಕೊಂಡು ಅನೇಕ ತರಹದ ಚೇಷ್ಟೆಗಳನ್ನು ಮಾಡ್ತಾನೆ, ಅನೇಕ ತರಹದ ಕ್ರಿಯೆಗಳನ್ನು ಮಾಡ್ತಾನೆ. ಅದಕ್ಕಾಗಿ ಅವನು ಚಕ್ಷು. ಆ ಭಗವಂತನೇ ನಿಂತುಕೊಂಡು ಎಲ್ಲವನ್ನು ಶ್ರವಣ ಮಾಡ್ತಾನೆ. ಅದಕ್ಕಾಗಿ ಅವನು ಶ್ರೋತ. ಪ್ರತಿಯೊಂದನ್ನು ಸತ್ಕರ್ಮಗಳನ್ನು ಸಮರ್ಪಣೆ ಮಾಡಿದಾಗ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಅವನು ಜಿಹ್ವ. ಹೀಗೆ ಆ ಭಗವಂತ ಅನೇಕ ಶಬ್ದಗಳಿಂದ, ಇಲ್ಲಿ ಬರುವಂತಹ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ, ಆ ಶಬ್ದದಲ್ಲಿ ಸನ್ನಿಹಿತನೂ ಆಗಿದ್ದಾನೆ. ಹೀಗೆ ಆ ಭಗವಂತನ ಚಿಂತನೆಯನ್ನು ಪ್ರತಿಯೊಂದು ಶಬ್ದಗಳಲ್ಲಿ, ಪ್ರತಿಯೊಂದು ಪ್ರಸಂಗದಲ್ಲಿ ಅವಶ್ಯವಾಗಿ ನಾವು ಮಾಡಬೇಕು. ನಮ್ಮ ಯೋಗ್ಯತಾನುಸಾರ ಈ ಅನುಸಂಧಾನ ಮಾಡೋದಕ್ಕೆ ತಿಳಿಸಿಕೊಡ್ತಾರೆ ದಾಸರು. 6ನೇ ಸಂಧಿಯ 6ನೆಯ ನುಡಿ.
ಮತ್ತೆ ಯೋಷಾಗ್ನಿಯೊಳು ತಿಳಿಯುವುದು ಪಸ್ತತತ್ವವೇ ಸಮಿಧಿ ಕಾಮೋತ್ಪತ್ತಿ ಪರಮಾತುಗಳೆ ಧೂಮವು ಯೋನಿ ಮಹದರ್ಚಿ ತತ್ಪ್ರವೇಶಾಂಗಾರ ಕಿಡಿಗಳು ಉತ್ಸಾಹಗಳು ಉತ್ಸರ್ಜನವು ಪುರುಷೋತ್ತಮನಿಗವದಾನವೆನೆ ಕೈಕೊಂಡು ಮನ್ನಿಸುವ. ಜೀವನ ಸೃಷ್ಟಿಯ ಕ್ರಮವನ್ನು, ಅಲ್ಲಿ ಬರುವಂತಹ ಯಜ್ಞದ ಚಿಂತನೆಯನ್ನು ವರ್ಣನೆಯನ್ನು ಮಾಡ್ತಾ 5ನೆಯ ಅಗ್ನಿ ಕೊನೆಯ ಅಗ್ನಿ ಅನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹಿಂದಿನದನ್ನು ನೆನಪಿಸಿಕೊಳ್ಳೋಣ. ಜೀವ ತಾನು ತನ್ನ ಪುಣ್ಯ ಪಾಪಗಳನ್ನೆಲ್ಲ ಸ್ವರ್ಗವೋ ನರಕವೋ ಅಲ್ಲಿ ಅನುಭವಿಸಿದ. ಆಮೇಲೆ ಕೆಳಗೆ ಬರ್ತಾ ಇದ್ದಾನೆ. ದೇವತೆಗಳು ತರ್ತಾ ಇದ್ದಾರೆ. ಆ ದೇವತೆಗಳು ಮೊದಲಿಗೆ ಗಗನದಲ್ಲಿ ಆಕಾಶದಲ್ಲಿ ತಂದರು. ಅಲ್ಲಿಯೂ ಯಜ್ಞದ ರೂಪದಲ್ಲಿ ಚಿಂತನೆ ಮಾಡಿದರು. ಅಲ್ಲಿಂದ ಮೇಘಕ್ಕೆ ಬಂದ. ಆ ಮೇಘಕ್ಕೆ ಬಂದಾಗ ಅಲ್ಲೊಂದು ಯಜ್ಞದ ಚಿಂತನೆ. ಮೇಘದಿಂದ ಮಳೆಯ ಮೂಲಕವಾಗಿ ಭೂಮಿಗೆ ಬಂದ, ಅಲ್ಲೊಂದು ಯಜ್ಞದ ಚಿಂತನೆ. ಆ ಭೂಮಿಯಿಂದ ಸಸ್ಯದ ಆಹಾರದ ಮೂಲಕವಾಗಿ ತಂದೆಯ ದೇಹವನ್ನು, ಪುರುಷನ ದೇಹವನ್ನು ಪ್ರವೇಶ ಮಾಡಿದ, ಅದೊಂದು ಯಜ್ಞ. ಕೊನೆಯದಾಗಿ ತಿಳಿಯಬೇಕಾದದ್ದು, ಆ ತಂದೆಯಿಂದ ಪುರುಷನಿಂದ ಇವನು ತಾಯಿಯ ದೇಹಕ್ಕೆ ಬರ್ತಾನೆ, ಅದನ್ನು ಒಂದು ಯಜ್ಞ ಅಂತ ಚಿಂತನೆಯನ್ನು ಮಾಡಬೇಕು. ನೋಡಿ, ಯಾವುದು ನಮ್ಮ ದೃಷ್ಟಿಯಲ್ಲಿ ಅತ್ಯಂತ ಹೇಸಿಗೆಯನ್ನು ತಂದುಕೊಡುತ್ತೆ, ಯಾವುದು ಕೇವಲ ಸಾಂಸಾರಿಕ ಭೋಗಕ್ಕಾಗಿ ಪತಿಪತ್ನಿಯರ ಸಂಭೋಗ ಸಂಯೋಗ ಅಂತ ಚಿಂತನೆ ಮಾಡಿದ್ದೇವೆ, ಅಂತಹ ಸಂದರ್ಭದಲ್ಲೂ ಉಪನಿಷತ್ತು ನಮಗೆ ಎಷ್ಟು ಎಚ್ಚರದ ಪಾಠವನ್ನು ಕಲಿಸ್ತದೆ. ಪ್ರತಿಯೊಂದು ಕ್ಷಣವನ್ನು ನಾನು ಸಾಧನಮಯವಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಯಾವುದೇ ತರಹದ ಭೋಗವನ್ನು ಸರಿಯಾದ ಅರ್ಥ ಮಾಡಿಕೊಂಡದ್ದಾದರೆ ತ್ಯಾಗದಿಂದ ಬರುವ ಆ ಪುಣ್ಯವನ್ನು, ಯೋಗದಿಂದ ಬರುವಂತಹ ಮಹಾ ಒಂದು ಲಾಭವನ್ನು ಭೋಗದಲ್ಲೂ ಪಡೆಯಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಎಲ್ಲ ದೇವತೆಗಳು, ರಾಜ ಮಹಾರಾಜರು ಅವರು ಗೃಹಸ್ಥ ಧರ್ಮವನ್ನು ನಡೆಸಿದರು. ಪತಿಪತ್ನಿಯರಾಗಿ ತಾವು ಸಂಯೋಗ ಸಂಭೋಗವನ್ನು ಮಾಡಿದರು. ಅವರೆಲ್ಲರೂ ಪುಣ್ಯಜೀವಿಗಳಾದರು. ಕಾರಣ, ಈ ಶಾಸ್ತ್ರದ ಹಿನ್ನೆಲೆಯಲ್ಲಿ ಆಚಾರ್ಯರು ತಿಳಿಸಿದಂತಹ, ಉಪನಿಷತ್ತು ತಿಳಿಸಿದಂತಹ ರೀತಿಯಲ್ಲಿ ತಮ್ಮ ಭೋಗದ ಜೀವನವನ್ನು ಯೋಗದ ಜೀವನವನ್ನಾಗಿ ಮಾಡಿಕೊಳ್ಳುತ್ತಾರೆ. ಯಾವಾಗ ಜೀವ ತಾನು ಕೊನೆಯ ಅಗ್ನಿ ಅನಿಸಿದಂತಹ ತಾಯಿಯ ದೇಹಕ್ಕೆ ಬರ್ತಾನೆ, ಆ ತಾಯಿಯೇ ಅಲ್ಲಿ ಅಗ್ನಿ. ಅಲ್ಲಿರುವಂತಹ ಜನನೇಂದ್ರಿಯ ಅದೇ ಸಮಿತ್ತು. ಆ ಮಗುವನ್ನು ತಾನು ಪಡೆಯಬೇಕಾದಾಗ ಮಗುವಿನ ಬಗ್ಗೆ ಏನೇನೋ ಕಾಮನೆಗಳು, ಆಸೆಗಳು ಹುಟ್ಟಿಕೊಳ್ತವೆ. ಅವೇ ಅಲ್ಲಿ ಧೂಮ. ಅಲ್ಲಿರುವಂತಹ ಯೋನಿ ಅದೇ ಅರ್ಚಿ. ಅಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಆ ಪ್ರವೇಶ ಮಾಡೋದೇ ಒಂದು ಅಗ್ನಿ. ಆ ಸಂದರ್ಭದಲ್ಲಿ ತಾನೇನು ಆ ಮಗುವನ್ನು ನೆನೆಸಿಕೊಂಡು ಕನಸು ಕಾಣ್ತಾ ಉತ್ಸಾಹವನ್ನು ಅನುಭವಿಸ್ತಾಳೆ, ಅದೇ ಅಲ್ಲಿ ಕಿಡಿ. ಆ ಜೀವನನ್ನು ಸೇರಿಸೋದಕ್ಕಾಗಿ ತಂದೆ ತಾನೇನು ಉತ್ಸರ್ಜನವನ್ನು ಮಾಡ್ತಾನೆ, ರೇತಸ್ಸನ್ನು ಅಲ್ಲಿ ಸ್ಖಲನ ಮಾಡ್ತಾನೆ, ಅದನ್ನೇ ಅಲ್ಲಿ ಆಹುತಿ ಅಂತ ತಿಳಿದುಕೊಂಡು ಅಲ್ಲಿ ಚಿಂತನೆಯನ್ನು ಮಾಡಬೇಕು. ಹೀಗೆ ಶುದ್ಧವಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾದಂತಹ ಅನುಸಂಧಾನವನ್ನು ಮಾಡುತ್ತಾ ಯೋಗ್ಯವಾದ ರೀತಿಯಲ್ಲಿ ಉತ್ತಮವಾದಂತಹ ಸಂತಾನವನ್ನು ನಾವು ಪಡೆಯಬೇಕಾದಾಗ ಉಪನಿಷತ್ತುಗಳು ಇದೆಲ್ಲವನ್ನು ನಮಗೆ ಕಲಿಸಿಕೊಡುತ್ತೆ. ಈ ತರಹದ ಅನುಸಂಧಾನವನ್ನು ಮಾಡಿಕೊಳ್ಳುತ್ತಾ ಪ್ರತಿಯೊಂದು ಕರ್ಮವನ್ನು ಹಿಂದೆ ಭೋಜನ ಸಂಧಿಯಲ್ಲೂ ಕಂಡಿದ್ದೇವೆ. ನಾವು ನಿತ್ಯದಲ್ಲೂ ಮಾಡುವಂತಹ ಭೋಜನವು ನಮಗೆ ಯಜ್ಞವಾಗಬೇಕು, ದೊಡ್ಡದಾದಂತಹ ಪುಣ್ಯವನ್ನು ಕೊಡಬೇಕು. ಹಾಗೆ ಎಲ್ಲ ಕರ್ಮಗಳನ್ನು ನಮಗೆ ಪುಣ್ಯದಾಯಕವಾಗಿ ಸಾಧನಮಯವಾಗಿ ತಿಳಿಸಿಕೊಡೋದಕ್ಕಾಗಿ ಹೊರಟಿದ್ದೇ ಈ ಹರಿಕಥಾಮೃತ ಸಾರ. ಅದಕ್ಕಾಗಿ ದಾಸರಂತಾರೆ, ಇದೆಲ್ಲವನ್ನು ಆ ಪುರುಷೋತ್ತಮನಿಗೆ, ಭಗವಂತನಿಗೆ ಅವದಾನವಾಗಿ ಆಹುತಿಯಾಗಿ ಸಮರ್ಪಣೆಯನ್ನು ಮಾಡಿ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ನಮ್ಮೊಳಗಿರುವ ಭಕ್ತಿಯನ್ನು, ಅನುಸಂಧಾನವನ್ನು, ಶಾಸ್ತ್ರದ ಮರ್ಮವನ್ನು ಸರಿಯಾಗಿ ತಾನು ತಿಳಿದುಕೊಂಡು ನಮಗೆ ಯೋಗ್ಯವಾದ ಫಲವನ್ನು ಕೊಡೋದಕ್ಕಾಗಿ ತಾನೇ ಭಗವಂತ ಇರೋದು. ಆ ಭಗವಂತ ಅನುಗ್ರಹ ಮಾಡೋದಕ್ಕಾಗಿ ಇರುವ ದಾರಿಯನ್ನು, ಅತ್ಯಂತ ಕಠಿಣವಾದ ವಿಷಯಗಳನ್ನು ಉಪನಿಷತ್ತುಗಳಲ್ಲಿ ನಾವೇನು ಕಂಡಿದ್ದೇವೆ, ಆ ಉಪನಿಷತ್ತಿನ ರಹಸ್ಯವಾದಂತಹ ವಿಚಾರಗಳನ್ನು ನಮ್ಮ ಮಟ್ಟಕ್ಕೆ ತಿಳಿಸಿಕೊಡುತ್ತಾರೆ ದಾಸರು ಈ ಒಂದು ನುಡಿಯಲ್ಲಿ. 6ನೇ ಸಂಧಿಯ 7ನೆಯ ನುಡಿ.
5 ಅಗ್ನಿಗಳಲ್ಲಿ ಮರೆಯದೆ 5 ರೂಪಾತ್ಮಕನ 25 ರೂಪಗಳನ್ನು ದಿನ ದಿನವರೆಗೆ ಜನುಮಗಳ 5 ನಳಿನಾಕ್ಷರಣದೊಳು ಮೈದುನನ ಕಾಯ್ದಂತೆ ಸಲಹುವ ಬೈದವಗೆ ಗತಿ ಇತ್ತ ಭಯಹರ ಭಕ್ತವತ್ಸಲನು. ಹಿಂದೆ ತಿಳಿಸಿದಂತೆ 5 ಅಗ್ನಿಗಳು ಜನನಿ, ಪಿತ, ಭೂ, ವಾರಿದ, ಅಂಬರ ಅನ್ನುವಂತಹ 5 ಅಗ್ನಿಗಳಲ್ಲಿ ಆ ಭಗವಂತನ 5 ರೂಪಗಳನ್ನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ 5 ರೂಪಗಳನ್ನು, ಅದರ ಜೊತೆಯಲ್ಲಿ 25 ಜೋಡಿಯಾದಂತಹ ರೂಪಗಳು, ಹೀಗೆ ಅಗ್ನಿಗಳ ಚಿಂತನೆ, ಅಗ್ನಿಯಲ್ಲಿ ಇರುವಂತಹ ಭಗವಂತನ ರೂಪಗಳ ಚಿಂತನೆ ಯಾರು ಸ್ಮರಣೆಯನ್ನು ಮಾಡ್ತಾರೆ ಅಂಥವರಿಗೆ ಪರಮಾತ್ಮ ಜನುಮಗಳ 5 ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಹುಟ್ಟುವ ಹಾಗೆ ಭಗವಂತ ಮಾಡೋದಿಲ್ಲ. ಆ ಸಂಸಾರದಿಂದ ಆದಷ್ಟು ಬೇಗ ನಮ್ಮನ್ನು ಸಾಧನೆಯನ್ನು ಮಾಡಿಸಿ ಆ ನಮ್ಮಿಂದ ಮಾಡಿಸಿದ ಸಾಧನೆಯ ಫಲದ ರೂಪದಲ್ಲಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ಭಗವಂತ ನಮ್ಮನ್ನು ಸಾಧನೆ ಮಾಡಿಸಬೇಕಾದಾಗ ಹೇಗೆ ರಕ್ಷಣೆಯನ್ನು ಮಾಡ್ತಾನೆ, ಭಾಳ ಸುಂದರವಾದ ದೃಷ್ಟಾಂತಗಳನ್ನು ಪುರಾಣದಲ್ಲಿ ಬಂದಂತಹ ಪ್ರಸಂಗಗಳನ್ನು ನೆನಪಿಸಿಕೊಡುತ್ತಾರೆ. ಆ ಭಗವಂತ ಅವನು ನಳಿನಾಕ್ಷ, ಕಮಲದಂತೆ ಕಣ್ಣುಳ್ಳವನು. ಹಿಂದೆ ಅನೇಕ ಬಾರಿ ತಿಳಿಸಿದೆ ನಿಮಗೆ. ದೇವರನ್ನು ಕಮಲದಂತೆ ಕಣ್ಣುಳ್ಳವನು ಅಂತ ವರ್ಣನೆ ಮಾಡೋದಕ್ಕೆ ಕಾರಣ, ಕಮಲ ಹೇಗೆ ಅರಳಿ ಇರುತ್ತೆ ಹಾಗೆ ಅರಳಿದ ಕಣ್ಣು. ಅದರ ಅರ್ಥ ಆ ಭಗವಂತ ಯಾವಾಗಲೂ ಆನಂದಪೂರ್ಣನಾಗಿದ್ದಾನೆ. ಕಣ್ಣು ಅರಳೋದು ಆನಂದ ಆದಾಗ ತಾನೆ, ಹೀಗಾಗಿ ಆನಂದಪೂರ್ಣನಾಗಿ ಇದ್ದಾನೆ. ಹೆಂಡತಿಯ ಜೊತೆ ಮಕ್ಕಳ ಜೊತೆ ಇದ್ದಾಗ, ಏನೋ ತಮಾಷೆ ಮಾಡಬೇಕಾದಾಗ, ತಿನ್ನುವಾಗ, ಉಣ್ಣುವಾಗ, ಭೋಗಿಸುವಾಗ ಆ ಸಂದರ್ಭದಲ್ಲಿ ಆನಂದವಾಗಿರೋದೇನು ಆಶ್ಚರ್ಯ ಅಲ್ಲ, ಅದು ಎಲ್ಲರೂ ಇರ್ತಾರೆ. ಆದರೆ ಭಗವಂತನ ವೈಶಿಷ್ಟ್ಯ ಕೇವಲ ತನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಇದ್ದಾಗ ನಳಿನಾಕ್ಷ ಅಲ್ಲ, ನಳಿನಾಕ್ಷನಾಗಿ ರಣದೊಳು ಕೂಡ ರಣರಂಗದಲ್ಲಿ ಜೀವವನ್ನು ಒತ್ತೆ ಇಟ್ಟು ಹೋರಾಡುವಂತಹ ಸಂದರ್ಭದಲ್ಲಿ, ಸಂಪೂರ್ಣವಾದ ಆವೇಶ ಆಕ್ರೋಶಗಳು ತುಂಬಿದಂತಹ ಪ್ರಸಂಗದಲ್ಲಿ ಕೃಷ್ಣ ಪರಮಾತ್ಮ ಮಾತ್ರ ಯಾವ ಟೆನ್ಷನ್ ಮಾಡಿಕೊಳ್ಳದೆ, ಯಾವುದೇ ಆವೇಶಕ್ಕೆ ಒಳಗಾಗದೆ ಆಗಲೂ ಆನಂದಪೂರ್ಣನಾಗಿ ನಗನಗತಾನೇ ಇದ್ದಾನೆ. ಕೇವಲ ತನ್ನಷ್ಟಕ್ಕೆ ತಾನೇ ಸುಖರೂಪನಾಗಿ ನಗತಾ ಇರೋದಷ್ಟೇ ಅಲ್ಲ, ಮೈದುನನ ಕಾಯ್ದಂತೆ ಸಲಹುವ. ಕೃಷ್ಣನ ತಂಗಿ ಸುಭದ್ರೆ, ಆ ಸುಭದ್ರೆಯ ಪತಿ ಅರ್ಜುನ, ಅದಕ್ಕಾಗಿ ಅವನು ಮೈದುನ. ಎಷ್ಟು ತರಹದ ಆಪತ್ತುಗಳು ಅರ್ಜುನನಿಗೆ. ಆ ಅರ್ಜುನನಿಗೆ ಅನೇಕ ರೀತಿಯಾದ ಆಪತ್ತುಗಳು ಬರುತ್ತೆ. ಆ ಕುರು ಪಾಂಡವರ ಯುದ್ಧದಲ್ಲಿ ಕರ್ಣ ನಾಗಾಸ್ತ್ರವನ್ನು ಬಿಟ್ಟಾಗ ತಲೆ ಕತ್ತರಿಸಿ ಹೋಗಬೇಕು, ಆದರೆ 1 ಇಂಚು ರಥವನ್ನು ಕೆಳಗೆ ಒತ್ತಿದ. ಬಂದಂತಹ ಅಸ್ತ್ರ ಇವನ ಹಣೆಗೆ ಬಡಿಯಬೇಕಾದದ್ದು ಕಿರೀಟವನ್ನು ಮಾತ್ರ ಹಾರಿಸಿಕೊಂಡು ಹೋಗತ್ತೆ. ಹಾಗೇನೆ ಅದ್ಭುತವಾದಂಥ ಅಸ್ತ್ರ ನಾರಾಯಣಾಸ್ತ್ರ. ಆ ಸಂದರ್ಭದಲ್ಲಿ ಕೃಷ್ಣ ಹೇಳಿ ಅದಕ್ಕೆ ತಲೆಬಾಗಿಸಿ ಸ್ತೋತ್ರ ಮಾಡಿಸಿದ. 1 2 ಏನೇನು ಪ್ರಸಂಗ ಬಂದರೂ ಎಲ್ಲ ಪ್ರಸಂಗಗಳ ರಕ್ಷಣೆ ಮಾಡಿ ಕೊನೆಗೆ ತಾನು ಮೊದಲಿಗೆ ಅರ್ಜುನನನ್ನು ಇಳಿಸಿ ಆ ರಥದೊಳಗಿರುವಂತಹ ಎಲ್ಲ ತರಹದ ಅಸ್ತ್ರಶಸ್ತ್ರಗಳನ್ನು ತಡೆದು ನಿಲ್ಲಿಸಿ ಕೆಳಗಿಳಿದ ಮೇಲೆ ಸುಡುವ ಹಾಗೆ ಮಾಡ್ತಾನೆ ರಥವನ್ನು. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಹೇಗೆ ಅರ್ಜುನನ ರಕ್ಷಣೆಯಾಗಿದೆಯೋ ನಮಗೂ ಇವತ್ತು ಬೇಕಾದಷ್ಟು ಆಪತ್ತುಗಳು ಉಂಟು. ಇಷ್ಟೇ ವ್ಯತ್ಯಾಸ, ಅರ್ಜುನನಿಗೆ ಗೊತ್ತಾಯ್ತಾ ಇದೆ, ನಮಗೆ ಅದು ಗೊತ್ತಾಗಿಲ್ಲ. ಹೀಗಾಗಿ ಆ ಭಗವಂತ ಕೇವಲ ಅರ್ಜುನನೊಬ್ಬನನ್ನು ಮಾತ್ರ ರಕ್ಷಣೆ ಮಾಡ್ತಾನೆ ಅಂತ ತಿಳಿಯಬೇಡಿ. ನಮ್ಮನ್ನು ಕೂಡ ಭಗವಂತ ರಕ್ಷಣೆಯನ್ನು ಮಾಡ್ತಾನೇ ಇದ್ದಾನೆ ಅನ್ನೋದಕ್ಕಾಗಿ ನಾವೇ ಇದ್ದೇವೆ. ಹೌದು, ನಾವು ದೇವರನ್ನು ಹೆಚ್ಚು ಭಕ್ತಿಯಿಂದ ಸ್ತೋತ್ರ ಮಾಡೋದಿಲ್ಲ, ಮತ್ತು ನಾವು ಆಗಾಗ ಯಾವುದೋ ದುಃಖದಲ್ಲಿ ಸಮಸ್ಯೆ ಬಂದಾಗ ಬೈತೇವಲ್ಲ. ಸತ್ಯ, ಬೈದವಗೆ ಗತಿ ಇತ್ತ. ಶಿಶುಪಾಲ ತಾನು ಬೈದ ನಿಜ, ಆದರೆ ಅಲ್ಲಿ 2 ಜೀವ ಇದೆ. ಯಾರು ಸ್ವರೂಪ ಯೋಗ್ಯತೆಯೇ ಉತ್ತಮವಾಗಿ ಇಲ್ಲ, ಮನಸಾರೆ ಯಾರು ನಿಂದನೆಯನ್ನು ಮಾಡ್ತಾರೋ ಅವರಿಗೆ ದುರ್ಗತಿ. ಯಾರು ಬೈದವನ ಜೊತೆಗೆ ಇದ್ದು ಯಾವುದೋ ಪ್ರಸಂಗದಲ್ಲಿ ಮಾತ್ರ ಗೊತ್ತಿಲ್ಲದೆ ಒಂದು ಕ್ಷಣ ನುಡಿತಾನೋ ಅವನಿಗೆ ಸದ್ಗತಿ.
ಅದಕ್ಕಾಗಿ ದಾಸರು ಕೇವಲ ಗತಿ ಇತ್ತ ಇಷ್ಟೇ ಅಂದರು. ಅದನ್ನು ನಾವು ತಿಳಿದುಕೊಳ್ಳಬೇಕು. ನಾನೇ ಮನಸಾರೆ ದೇವರ ನಿಂದನೆ ಮಾಡಿದರೆ ನಿಶ್ಚಿತವಾಗಿಯೂ ತಮಸ್ಸೆ. ಆದರೆ ಬೈಯುವರ ಜೊತೆಗೆ ಇದ್ದಾಗ ಏನೋ ಗೊತ್ತಿಲ್ಲದೆ ಒಂದೆರಡು ಮಾತು ಬಂದರೂ ದೇವರು ಕ್ಷಮೆ ಮಾಡ್ತಾನೆ, ನಮ್ಮ ಭಯಗಳನ್ನು ಪರಿಹಾರ ಮಾಡ್ತಾನೆ, ನಮ್ಮ ಮೇಲೆ ವಾತ್ಸಲ್ಯವನ್ನು ತೋರಿಸಿ ಯೋಗ್ಯನಾದ ಜೀವ ಸಾಧನೆ ಮಾಡಿ ಉದ್ಧಾರ ಆಗಲಿ ಅಂತ ದೇವರು ಕರುಣೆಯನ್ನು ತೋರಿಸ್ತಾನೆ. 6ನೇ ಸಂಧಿಯ 8ನೆಯ ನುಡಿ. ಪಂಚನಾರಿ ತುರಗದಂದದಿ ಪಂಚರೂಪಾತ್ಮಕನುತಾ ಷಟ್ ಪಂಚರೂಪವ ಧರಿಸಿ ತತ್ತನ್ನಾಮದಿಂ ಕರಿಸಿ ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟಲ್ಲಲ್ಲೇ ರಮಿಸುವನು. ಪರಮಾತ್ಮನ ಅನೇಕ ರೂಪಗಳ ಚಿಂತನೆಯನ್ನು ಮಾಡಿಸಬೇಕಾದಾಗ ಮುಖ್ಯವಾಗಿ ಪಂಚರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ 5 ರೂಪಗಳನ್ನೇ ಮತ್ತೆ ಜೋಡಿಯಾಗಿ ಮಾಡಿಕೊಂಡಾಗ ಆ 25 ರೂಪಗಳು, ಹೀಗೆ ಭಗವಂತನ ಅನೇಕ ರೂಪಗಳು ಒಂದೇ ರೂಪ ಅನ್ನುವ ಹಾಗೆ ಒಂದೊಂದು ವಸ್ತುವಿನಲ್ಲಿ ಒಬ್ಬೊಬ್ಬ ಜೀವನಲ್ಲಿ ಇದ್ದಾರೆ ಅಂತ ತಿಳಿಸಿದರು. ಅದು ಹೇಗೆ ಅನ್ನೋದಕ್ಕೆ ಸುಂದರವಾದಂತಹ ದೃಷ್ಟಾಂತವನ್ನು ಕೊಡ್ತಾರೆ. ಉಪನಿಷತ್ತಿನಲ್ಲಿ ಬರುವಂತಹ ಪಂಚನಾರಿ ತುರಗ, 5 ಜನ ನಾರಿಯರು ಸ್ತ್ರೀಯರು ಸೇರಿಕೊಂಡು ಒಂದು ತುರಗದ ಕುದುರೆಯ ಆಕಾರದಲ್ಲಿ ನಿಂತಾಗ ದೂರದಲ್ಲಿ ನೋಡುವವರಿಗೆ ಒಂದು ಆಕಾರ, ಹತ್ತಿರ ಹೋಗಿ ನೋಡಿದಾಗ ಅದರಲ್ಲಿ 5 ಜನ ಉಂಟು. ಹಾಗೇನೆ ಆ ಭಗವಂತ ದೂರದಿಂದ ಸ್ಥೂಲ ಬುದ್ಧಿಯಿಂದ ನೋಡಬೇಕಾದಾಗ ಒಬ್ಬ ಜೀವರಲ್ಲಿ ಒಂದು ವಸ್ತುವಿನಲ್ಲಿ ಒಂದು ಆಕಾರದಲ್ಲಿ ಕಾಣ್ತಾನೆ. ಸೂಕ್ಷ್ಮವಾಗಿ ನೋಡ್ತಾ ನೋಡ್ತಾ ಹೊರಟಾಗ ಒಳಗೆ ಅನೇಕ ರೂಪಗಳು, ಅನಂತ ರೂಪಗಳು ಉಂಟು. ಹೀಗೆ ಆ ಭಗವಂತನ ರೂಪಗಳನ್ನು, ಅನೇಕ ರೂಪಗಳನ್ನು ಏಕರೂಪವಾಗಿ ಕಾಣುವಂತಹ ಬಗೆಯನ್ನು ನಮಗಿಲ್ಲಿ ತಿಳಿಸಿಕೊಡ್ತಾರೆ. ಆ ಪಂಚನಾರಿ ತುರಗದ ಚಿತ್ರವನ್ನು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದೆ. ಅವಶ್ಯವಾಗಿ ಅದನ್ನು ನೋಡಿ ತಲೆಯಲ್ಲಿ ತುಂಬಿಕೊಳ್ಳಬಹುದು. ಅಥವಾ ಇವತ್ತಿನ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದರೆ, ಶಾಲೆಯ ಮಕ್ಕಳು ಅಥವಾ ಯಾರಾದರೂ ಯೋಗಪಟುಗಳು ಅನೇಕ ಜನ ಬಾಲಕರು ಸೇರಿ ಯಾವುದೋ ಒಂದು ಗೋಪುರದೋ ಇನ್ಯಾವುದೋ ಆಕಾರದಲ್ಲಿ ನಿಂತಾಗ ದೂರದಲ್ಲಿ ನೋಡೋರಿಗೆ ಒಂದು ಆಕಾರ, ಹತ್ತಿರ ಹೋದವರಿಗೆ ಅನೇಕ ರೂಪಗಳು ಒಳಗೆ ಕಾಣುತ್ತೆ. ಹಾಗೇನೆ ಆ ಭಗವಂತ ಆ ಪಂಚನಾರಿ ತುರಗದ ಹಾಗೆ, ಉಪನಿಷತ್ತಿನಲ್ಲಿ ಬರುವಂಥ ಆ ದೃಷ್ಟಾಂತದ ಹಾಗೆ ಪರಮಾತ್ಮ ತಾನು ದೂರದಿಂದ ಒಂದು ಆದರೂ ಹತ್ತಿರ ಹೋದಾಗ ಪಂಚರೂಪಿಯಾದ. ಇನ್ನೂ ಸೂಕ್ಷ್ಮವಾಗಿ ನೋಡ್ತಾ ಹೊರಟಾಗ ತಾ ಷಟ್ ಪಂಚರೂಪವ ಧರಿಸಿ 6 × 5 ಅರ್ಥಾತ್ 30. ಅಂದರೆ ಜೋಡಿಯಾದ ರೂಪಗಳು 25, ಸಿಂಗಲ್ ಆದದ್ದು 5, ಒಟ್ಟಾರೆ 30 ರೂಪಗಳ ಧಾರಣೆಯನ್ನು ಮಾಡಿಕೊಂಡು ಆ ಹೆಸರಿನಿಂದ ಭಗವಂತ ಇರ್ತಾನೆ. ಅಂತಹ ಪರಮಾತ್ಮ ಪಂಚಪಾವಕ ಮುಖದಿ 5 ತರಹದ ಪಾವಕ ಅಂದರೆ ಅಗ್ನಿಗಳು, ಹಿಂದೆ ಬಂದಂತಹ ಆ 5 ಅಗ್ನಿಗಳ ಚಿಂತನೆಯನ್ನು ಮಾಡಬೇಕು. ಆ 5 ಅಗ್ನಿಗಳಲ್ಲಿ ಆ ಅಗ್ನಿಯಲ್ಲಿ ಇರುವಂತಹ ಎಲ್ಲ ಗುಣದ ರೂಪವಾಗಿ ತಾನು ತುಂಬಿಕೊಂಡು ಇದ್ದಾನೆ. ಇದ್ದುಕೊಂಡು ಅಲ್ಲಿ ಬರುವಂತಹ ಜೀವನ ಈ ದೇಹ ಅದು ಹೇಗಿದೆ? ಪಂಚಭೂತಾತ್ಮಕ ಶರೀರವ, ಪಂಚಭೂತವಾದದ್ದು. ಅಂದರೆ ಪೃಥಿವಿ, ಅಪ, ತೇಜ, ವಾಯು, ಆಕಾಶ, ಹೀಗೆ ಪಂಚಭೂತಾತ್ಮಕವಾಗಿರತಕ್ಕಂತಹ ಶರೀರ ಪ್ರತಿಯೊಬ್ಬ ಜೀವರಿಗೂ ಉಂಟು. ಅಂತಹ ಪಂಚಭೂತಾತ್ಮಕವಾದಂತಹ ಶರೀರವನ್ನು ಭಗವಂತ ತಾನು ಸೃಷ್ಟಿಯನ್ನು ಮಾಡಿ ಅದರಲ್ಲಿ ಸತ್ವರಜ ತಮೋ ಗುಣಗಳನ್ನು ಕೂಡ ತುಂಬಿಟ್ಟು ಅವರವರ ಯೋಗ್ಯತೆ, ಅವರವರ ಪೂರ್ವ ಕರ್ಮಾನುಸಾರವಾಗಿ ಅನೇಕ ತರಹದ ಕರ್ಮಗಳನ್ನು ಮಾಡಿಸ್ತಾನೆ. ಮಾಡಿಸಬೇಕಾದಾಗ ಪಂಚವಿಧ ಜೀವರಿಗೆ, ಜೀವರು ಅನೇಕ ರೀತಿಯಾಗಿ ಉಂಟು. ಪ್ರಧಾನವಾಗಿ ನಾವು ಮೋಕ್ಷವನ್ನು ಹೊಂದುವಂತಹ ಮುಕ್ತಿಯೋಗ್ಯರಾದ ಜೀವರನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ದೇವ, ಋಷಿ, ಪಿತೃಪ, ನರಾಹ, ದೇವತೆಗಳು, ಋಷಿಗಳು, ಪಿತೃಗಳು ಹಾಗೂ ಎಲ್ಲ ಕ್ಷತ್ರಿಯರು, ರಾಜರು ಹಾಗೂ ಸಾಮಾನ್ಯರಾದ ಮನುಷ್ಯೋತ್ತಮರು ಇವರೆಲ್ಲರೂ ಕೂಡ ಮುಕ್ತಿಯೋಗ್ಯರಾದಂತಹ ಜೀವರು.
ಅಂತಹ ಜೀವರಿಗೆ ಈ ಸಾಧನ ಶರೀರವನ್ನು ಕೊಟ್ಟು ಭಗವಂತ ಅದರೊಳಗೆ ನಿಂತುಕೊಂಡು ತಾನು ಅನೇಕ ರೀತಿಯಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿಸಿ ಆ ಸಾಧನೆಯನ್ನು ಮಾಡಿಸ್ತಾ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಅಂತಹ ಭಗವಂತನ ಚಿಂತನೆ ನಮಗಾಗಲಿ ಅಂತ ತಿಳಿಸಿಕೊಡ್ತಾರೆ ದಾಸರು. ಈ ಒಂದು ನುಡಿಯ ಮೂಲಕವಾಗಿ ಹಿಂದಿನ ಪಂಚಯಜ್ಞಗಳನ್ನು ತಿಳಿಸಿ ಮನಸ್ಸಿಗೆ ತಿಳಿಸ್ತಾರೆ. 6ನೇ ಸಂಧಿಯ 9ನೆಯ ನುಡಿ. ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಕಾತ್ಮನೆನಿಸುವ ಪದುಮನಾಭನು ಅಚ್ಯುತಾದಿ ಅನಂತ ರೂಪದಲ್ಲಿ ಅಧಿಸುಭೂತಾಧ್ಯಾತ್ಮವಧಿ ದೈವದೊಳು ಕರೆಸುವ ಪ್ರಾಣನಾಗಾಭಿಧನು ದಶರೂಪದಲ್ಲಿ ದಶವಿಧ ಪ್ರಾಣರೊಳಗಿದ್ದು. ಆ ಭಗವಂತ ವಿಧಿಭವಾದಿ ಸಮಸ್ತ ಜೀವರ, ವಿಧಿ ಬ್ರಹ್ಮದೇವರು, ಭವ ರುದ್ರದೇವರು, ಆ ಎಲ್ಲ ಜೀವರೊಳಗೂ ಕೂಡ ಭಗವಂತ ಇದ್ದಾನೆ. ಆ ಜೀವರ ಹೃದಯದೊಳಗೆ ಏಕಾತ್ಮನಾಗಿ ಮುಖ್ಯನಾದಂತಹ ಸ್ವಾಮಿಯಾಗಿ ಸರ್ವೋತ್ತಮ ದೇವತೆಯಾಗಿ ನಿಂತವನು ಪದುಮನಾಭ. ಆ ಭಗವಂತ ತಾನು ಅಚ್ಯುತ, ಅನಂತ, ಗೋವಿಂದ ಅನ್ನುವಂತಹ 3 ರೂಪವನ್ನು ತೆಗೆದುಕೊಳ್ಳುತ್ತಾನೆ. ಆ ಭಗವಂತನಿಗೆ ಯಾವ ತರಹದ ಅಧಿಕಾರದಿಂದ ಗುಣದಿಂದ ಯಾವುದರಿಂದಲೂ ಚ್ಯುತಿ ಇಲ್ಲ. ಅದಕ್ಕಾಗಿ ಅವನು ಅಚ್ಯುತ. ಇರುವಂತಹ ಅಧಿಕಾರ, ಇರುವಂತಹ ಜ್ಞಾನ, ಬಲ, ಗುಣಗಳು ಏನುಂಟೋ ಅವು ಯಾವುದಕ್ಕೂ ಅಂತ ಇಲ್ಲ. ಅದಕ್ಕಾಗಿ ಅನಂತ. ಅಂತಹ ಭಗವಂತನನ್ನು ಈ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅನ್ನೋದನ್ನು ಯಾರೋ ಕೇವಲ ನಮ್ಮವರು, ಅವನ ಮೇಲೆ ಅತಿಯಾದಂತಹ ಅಭಿಮಾನ ಇದ್ದವರು ಅವರು ಹೇಳ್ತಾರೆ ಅಂತ ತಿಳಿಯಬೇಡಿ. ಎಲ್ಲ ವೇದಗಳಿಂದ ಭಗವಂತ ಸ್ತುತ್ಯನಾದವನು. ಆ ವೇದಗಳಲ್ಲಿ ಭಗವಂತನ ಈ ಅನಂತ ಮಹಿಮೆಗಳನ್ನು ತಿಳಿಸಿಕೊಡುತ್ತಾರೆ. ಅದಕ್ಕಾಗಿ ಅವನು ಗೋವಿಂದ. ಹೀಗೆ ನಾವು ಮಾಡುವಂತಹ ಎಲ್ಲ ಕರ್ಮಗಳ ಕೊನೆಯಲ್ಲಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಕಾರಣ ಆ ಭಗವಂತ ನಮ್ಮನ್ನು ಈ ಕರ್ಮದಿಂದ, ಸಾಧನೆಯ ಶರೀರದಿಂದ, ಈ ಒಂದು ಪುಣ್ಯದ ಸೇವೆಯಿಂದ ಚ್ಯುತ ಮಾಡೋದು ಬೇಡ. ಇರುವ ಈ ಪುಣ್ಯವನ್ನು, ಈ ಸಾಧನೆಯ ಕರ್ಮವನ್ನು, ಜ್ಞಾನವನ್ನು ನಮ್ಮ ಯೋಗ್ಯತಾನುಸಾರ ಅನಂತವಾಗಿ ಮಾಡಲಿ. ನಮ್ಮೊಳಗಿರುವಂತಹ ಈ ಒಂದು ಪುಣ್ಯವನ್ನು ಸರಿಯಾದ ಮಾರ್ಗದೊಳಗೆ ಕರೆದುಕೊಂಡು ಹೋಗುವ ಮೂಲಕವಾಗಿ ವೇದೋಕ್ತವಾದ ರೀತಿಯಲ್ಲಿ ನಮ್ಮ ಜೀವನ, ನಮ್ಮ ಸಾಧನೆ ನಡೆಯಬೇಕು. ಈ ಒಂದು ಕಾರಣಕ್ಕಾಗಿ ಭಗವಂತನನ್ನು ಅಚ್ಯುತ, ಅನಂತ, ಗೋವಿಂದ ಅಂತ ಚಿಂತನೆಯನ್ನು ಮಾಡಬೇಕು. ಅದರ ಚಿಂತನೆಯ ಫಲವಾಗಿ ನಾವು ಈ ಕರ್ಮವನ್ನು, ಸಾಧನೆಯ ಶರೀರವನ್ನು, ಪುಣ್ಯವನ್ನು ಚ್ಯುತಿ ಮಾಡಿಕೊಳ್ಳದೆ ಅನಂತವಾಗಿ ಉತ್ತಮವಾಗಿ ಸಂತೋಷ ಹೊಂದುವ ಹಾಗೆ ಲಾಭವನ್ನು ಮಾಡಿಕೊಳ್ಳಬೇಕು. ಅಂತಹ ಅಚ್ಯುತ, ಅನಂತ, ಗೋವಿಂದ ರೂಪದಿಂದ ಅಧಿ ಸುಭೂತ ಅಧ್ಯಾತ್ಮ ಅಧಿದೈವ ತಾಪತ್ರಯಗಳು ಅಂತ ಕೇಳುತ್ತೇವೆ. 3 ತರಹದ ತಾಪಗಳು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ನಮಗೆ ಪಂಚಭೂತಗಳ ಏರುಪೇರು ಆದಾಗ ದೇಹಕ್ಕೆ ಆಗುವಂತಹ ರೋಗ ರುಜಿನಗಳೇನುಂಟೋ ಅದು ಎಲ್ಲವೂ ಕೂಡ ಆದಿಭೌತಿಕವಾದ ತಾಪ. ಯಾರಾದರ ಮನಸ್ಸಿಗೆ ನೋವಾದಾಗ ವಿರಹಗಳಿಂದ ಆಗುವಂತಹ ಮಾನಸಿಕವಾದ ನೋವು ಅದು ಆಧ್ಯಾತ್ಮಿಕವಾದ ತಾಪ. ದೇವತೆಗಳ ಶಾಪದಿಂದ ನಮಗೆ ಅತಿವೃಷ್ಟಿಯೋ ಅನಾವೃಷ್ಟಿಯೋ ಆಗತ್ತಲ್ಲ, ಅದು ಆದಿದೈವಿಕವಾದಂತಹ ತಾಪ. ಹೀಗೆ ಭಗವಂತ ನಮ್ಮ ಕರ್ಮಾನುಸಾರ ಆ ತಾಪಗಳನ್ನು ಕೊಡೋದಕ್ಕಾಗಿ, ಉತ್ತಮವಾದ ರೀತಿಯಲ್ಲಿ ಪುಣ್ಯ ಇದ್ದರೆ ಆ ತಾಪಗಳನ್ನು ಕಳೆಯೋದಕ್ಕಾಗಿ ಆ 3ರಲ್ಲಿಯೂ 3 ರೂಪಗಳಿಂದ ಇರುತ್ತಾನೆ. ಮಾತ್ರವಲ್ಲ, ಆ ಭಗವಂತ ತಾನು ದಶ ರೂಪವನ್ನು ತೆಗೆದುಕೊಂಡು ದಶ ಪ್ರಾಣರೊಳಗೂ ಕೂಡ ಸನ್ನಿಹಿತನಾಗಿ ಅವರ ಮೂಲಕವಾದ ಈ ಕರ್ಮವನ್ನು ಮಾಡಿಸ್ತಾನೆ. ಆ ದಶ ಪ್ರಾಣರನ್ನು ತಿಳಿಸಿಕೊಡಬೇಕಾದಾಗ 2 ಭಾಗ ಮಾಡ್ತಾರೆ. ಆ 2 ಭಾಗದಲ್ಲಿ 2ರಲ್ಲೂ ಒಬ್ಬೊಬ್ಬರನ್ನ ತಿಳಿಸಿದರು. ಪ್ರಾಣನಾಗಾಭಿಧನು. ಪ್ರಾಣ ಅನ್ನೋದರಿಂದ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ 5 ಜನರನ್ನು ತೆಗೆದುಕೊಳ್ಳಿ. ನಾಗ ಅನ್ನೋಣದರಿಂದ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ. ಹೀಗೆ ಈ 10 ತರಹದ ಪ್ರಾಣರು ಉಂಟರು. ಈ 10 ಪ್ರಾಣರಲ್ಲಿ 10 ರೂಪವನ್ನು ತೆಗೆದುಕೊಂಡು ಇದ್ದುಕೊಂಡು
ನಮಗೆ ಬೇಕಾದಂತಹ ಪ್ರಾಣಶಕ್ತಿಯನ್ನು ಕೊಡುತ್ತಾನೆ. ನಮಗೆ ಬರುವಂತಹ ಯಾವುದೇ ತರಹದ ಸಮಸ್ಯೆಗಳನ್ನು, ಆಪತ್ತುಗಳನ್ನು, ತಾಪಗಳನ್ನು ರಕ್ಷಣೆಯನ್ನು ಮಾಡಿಸ್ತಾನೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ತಾಪಗಳೇ ಬರುವುದಿಲ್ಲ, ಕಷ್ಟಗಳೇ ಬರುವುದಿಲ್ಲ ಅಂತ ಎಲ್ಲೂ ಹೇಳೋದಿಲ್ಲ. ನಮ್ಮ ಕರ್ಮ ಇದೆ, ಮಾಡಬಾರದನ್ನೆಲ್ಲ ಮಾಡಿಯಾಗಿದೆ, ಅನ್ನಬಾರದನ್ನು ಅಂದು ಆಗಿದೆ. ಅದಕ್ಕಾಗಿ ನಮಗೆ ತಾಪಗಳು ಬರೋದು ನಿಶ್ಚಿತ. ಆದರೆ ಆ ತಾಪ ಬಂದಾಗ ಸೋಲದೆ, ಸಾಯದೆ ಗೆಲ್ಲುವ ಶಕ್ತಿ ಬೇಕು. ಅದಕ್ಕಾಗಿ ಪ್ರಾಣದೇವರ ಅಲ್ಲಿರುವಂತಹ ಅಚ್ಯುತಾದಿ ರೂಪಗಳ ಅನುಗ್ರಹ ನಮಗೆ ಬೇಕು. ಆ ಅನುಗ್ರಹವನ್ನು ಮಾಡಿಸೋದಕ್ಕಾಗಿ ದಾಸರು ಈ ಒಂದು ಉಪಾಯಗಳನ್ನು ತಿಳಿಸಿಕೊಡುತ್ತಾರೆ. ಅದರ ಚಿಂತನೆ ಮಾಡೋಣ, ಸುಖವನ್ನು ಪಡೆಯೋಣ, ದುಃಖವನ್ನು ಕಳೆದುಕೊಳ್ಳೋಣ. 6ನೇ ಸಂಧಿಯ 10ನೆಯ ನುಡಿ. 5,026 ರೂಪಗಳೀರೆರಡು ಸ್ಥಾನದಲ್ಲಿ ಚಿಂತಿಪುದನು ದಿನದಿ ಬುಧರು 127,3,6,000 ರೂಪದಿಂ ದಶ ಮಾರುತರೊಳಿದ್ದವರವರ ಪೆಸರಿಂದ ಕರೆಸುವನು. ಆ ಭಗವಂತ ನಮ್ಮಲ್ಲಿ ಯಾವಾಗಲೂ ಸನ್ನಿಹಿತನಾಗಿದ್ದಾನೆ. ನಮ್ಮ 4 ದೇಹದೊಳಗೂ ಇದ್ದಾನೆ. ಹಾಗೂ ಹಿಂದೆ ಹೇಳಿದ ಪ್ರಕಾರ ತಾಪತ್ರಯಗಳು ಮತ್ತು ಎಲ್ಲ ಜೀವರ ಹೃದಯ ಅವುಗಳಲ್ಲೂ ಭಗವಂತ ಸನ್ನಿಹಿತನಾಗಿದ್ದಾನೆ. ದಶ ಪ್ರಾಣರಲ್ಲಿ ಇದ್ದಾನೆ. ಹೀಗೆ ಭಗವಂತನ ಸನ್ನಿಧಾನದ ಸ್ಥಾನವನ್ನು ಹಿಂದೆ ತಿಳಿಸಿದರು. ಆ ಪರಮಾತ್ಮ ಅಲ್ಲಿ ಇರಬೇಕಾದಾಗ ಎಷ್ಟು ರೂಪಗಳಿಂದ ಇರ್ತಾನೆ ಅನ್ನುವುದನ್ನು ಈ 10ನೇ ನುಡಿಯಲ್ಲಿ ತಿಳಿಸ್ತಾರೆ. ಆ ಭಗವಂತ 5,026 2 ಇಂಟು 5 2 ಇಂಟು 5 ಅರ್ಥಾತ್ 10. 10,026 ಅಧಿಕ 300 26 ಪ್ಲಸ್ 300 ಟೋಟಲ್ ಆಗಿ 10,326 ರೂಪಗಳು. ಈ 10,326 ರೂಪವನ್ನು ತೆಗೆದುಕೊಂಡು ಈರೆರಡು ಸ್ಥಾನದಲ್ಲಿ 2 ಇಂಟು 2 ಅಂದರೆ 4. ಆ 4 ಸ್ಥಾನದಲ್ಲಿ ಇದ್ದಾನೆ. ಯಾವುದದು? ಹಿಂದೆ ಪ್ರಸಕ್ತವಾದಂತಹ ಎಲ್ಲ ಜೀವರ ಹೃದಯ ಅಥವಾ ಆ ಹೃದಯದ ಜೊತೆಗೆ ಅಧಿಭೂತ, ಅಧ್ಯಾತ್ಮ, ಅಧಿದೈವ ಅನ್ನುವಂತಹ ತಾಪತ್ರಯಗಳು ಒಟ್ಟಾರೆ 4. ಈ 4ರಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿಯಬಹುದು. 1 ಅಥವಾ ನಮ್ಮ ಶರೀರಗಳು 4 ಉಂಟು. ಆ 4 ಶರೀರಗಳು ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ 4 ಸ್ಥಾನದಲ್ಲೂ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. 10,326 ರೂಪಗಳನ್ನು ತೆಗೆದುಕೊಂಡು ಇದ್ದಾನೆ. ಜೊತೆಗೆ ದಶಪ್ರಾಣರನ್ನು ಹೇಳಿದರು. ಆ ದಶಪ್ರಾಣರಲ್ಲಿ ಇರುವಂತಹ ರೂಪಗಳನ್ನು ತಿಳಿಸಿಕೊಡ್ತಾರೆ. 127,3,6,000 ರೂಪದಿಂ 127 ಅಧಿಕ 3,6,000 3 ಇಂಟು 6 ಅರ್ಥಾತ್ 18. 18,127 ರೂಪವನ್ನು ತೆಗೆದುಕೊಂಡು ಆ ಪರಮಾತ್ಮ 10 ಪ್ರಾಣರಲ್ಲಿ ಹಿಂದೆ ತಿಳಿಸಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಈ ತರಹದ 10 ಪ್ರಾಣರಲ್ಲಿ ಭಗವಂತ ತಾನು ಸನ್ನಿಹಿತನಾಗಿದ್ದಾನೆ. ಆ 10 ಪ್ರಾಣರಲ್ಲಿ ಇರುವಂತಹ ರೂಪಗಳನ್ನು ಕೂಡ ನಿಮಗೆ ವಿಶೇಷಾಂಶಗಳಲ್ಲಿ ತಿಳಿಸಿಕೊಟ್ಟಿದೆ. ಪ್ರಾಣದಲ್ಲಿ 53, ಅಪಾನದಲ್ಲಿ 511, ವ್ಯಾನದಲ್ಲಿ 55, ಉದಾನದಲ್ಲಿ 535, ಸಮಾನದಲ್ಲಿ 557. ಈ ಪ್ರಾಣ ಪಂಚಕವನ್ನು ತೆಗೆದುಕೊಂಡಾಗ 1,711. ಹಾಗೆಯೇ ನಾಗಪಂಚಕವನ್ನು ತೆಗೆದುಕೊಂಡಾಗ ನಾಗದಲ್ಲಿ 35, ಕೂರ್ಮದಲ್ಲಿ 71, ಕೃಕದಲ್ಲಿ 913, ದೇವದತ್ತ ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ತಿದ್ದಿಕೊಳ್ಳಿ, 2,343 ಅಂತ ಆಗಬೇಕು. ಧನಂಜಯದಲ್ಲಿ 13,054, ಒಟ್ಟಾರೆ 16,416. ಎರಡನ್ನೂ ಪ್ಲಸ್ ಮಾಡಿದಾಗ 1,711 ಪ್ಲಸ್ 16,416 ಎರಡನ್ನೂ ಪ್ಲಸ್ ಮಾಡಿದಾಗ ಟೋಟಲ್ ಆಗಿ 18,127 ರೂಪಗಳು ಅಂತ ಆಗತ್ತೆ. ಹೀಗೆ ಆ ಭಗವಂತ ಇಷ್ಟು ರೂಪಗಳನ್ನು ತೆಗೆದುಕೊಂಡು
ಆ ದಶಪ್ರಾಣರಲ್ಲೂ ಸನ್ನಿಹಿತನಾಗ್ತಾನೆ. ಆ ದಶಪ್ರಾಣರ ಮೂಲಕವಾಗಿ ನಮಗೆ ಬೇಕಾದಂತಹ ಎಲ್ಲ ಪ್ರಾಣಶಕ್ತಿಗಳನ್ನು ಕೊಡುತ್ತಾನೆ. ಹೀಗೆ ಆ ಭಗವಂತನ ಅದ್ಭುತವಾದಂತಹ ಸನ್ನಿಧಾನಗಳನ್ನು, ಆ ಭಗವಂತನ ಜೊತೆಯಲ್ಲಿ ಇರುವಂತಹ ಪ್ರಾಣದೇವರ ರೂಪಗಳನ್ನು ಕೇವಲ ಹೆಸರು ಮಾತ್ರ ಹೇಳದೆ ಅಲ್ಲಿರುವಂತಹ ಸಂಖ್ಯೆಯನ್ನು ತಿಳಿಸಿಕೊಡುತ್ತಾರೆ. ಮನೆಯಲ್ಲಿ ಒಂದು ಪ್ರಾಣದೇವರ ಮೂರ್ತಿ ಇದ್ರೇ ಎಷ್ಟು ಪುಣ್ಯ, ಎಷ್ಟು ಸಂತೋಷ, ಎಷ್ಟು ಹೆಮ್ಮೆ. ಇಷ್ಟು ರೂಪಗಳು ನಮ್ಮ ದೇಹದಲ್ಲಿ ಇದೆ ಅಂತಾದರೆ ಎಂತಹ ಪರಮ ಪವಿತ್ರವಾದ ಶರೀರ, ಸಾಧನ ಶರೀರ ಅನ್ನುವ ಚಿಂತನೆ ನಮಗಾಗಬೇಕು. ಆ ದೃಷ್ಟಿಯಿಂದ ಸಂಖ್ಯೆಯನ್ನು, ಪ್ರಾಣದ ರೂಪಗಳನ್ನು ಹೇಳಿ ಇದರ ಮೂಲಕವಾಗಿ ಪ್ರತಿಯೊಬ್ಬರು ಸಾಧನೆಯನ್ನು ಮಾಡಿ ಅಂತ ತಿಳಿಸಿಕೊಡುತ್ತಾರೆ.